सुमतिभिरनुमेयं शुभ्रकाजं सखाजं सुखमयमनपाजं मुक्त्युपाजं विमायं नृहजमहममेजं ध्येयमम्नायगेजं सदजमसदजेजं श्रीसहाजं भजेयम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुपूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಇವತ್ತಿನ ದಿವಸ ಈ ಹಿತೋಪದೇಶ ಅಂತ ಒಂದು ಸ್ತೋತ್ರ ಇದೆ. ಇದು ಸ್ತೋತ್ರನೇ, ಹಿತೋಪದೇಶ. ಒಂದ್ ನಿಮಿಷ. ಹಿತೋಪದೇಶ ಅಂದ್ರೆ ಉಪದೇಶ ಕೊಟ್ಟಾಗ ಕೆಲವು ಅಹಿತ ಆಗತ್ತೆ, ಹೆದರಿಕೆನೂ ಆಗತ್ತೆ, ಕೆಲವು ಹಿತ ಅಂತಾನೂ ಅನ್ಸುತ್ತೆ. ನಮ್ಗೆ ವಾದಿರಾಜರು ಉಪದೇಶ ಕೊಡ್ತಾರೆ ಈ ಹಿತೋಪದೇಶದ ಮುಖಾಂತರ. ಅವ್ರೇನ್ ಉಪದೇಶ ಕೊಡ್ತಾರೆ ಅದು ಹಿತಾನೆ. ನಮ್ಗೆ ಅದೇನ್ ಹೇಳ್ತಾರೋ ಅದು ಹಿತ, ಆದ್ರೆ ನಮಗ ಅದು ಕಷ್ಟ ಆಗಿರ್ಬೋದು, ಆದ್ರೆ ಅದು ಹಿತಾನೆ. ಅದೇನು ಅಂತ ಪ್ರತಿಯೊಂದು ನೋಡೋಣ. ಒಟ್ಟು 7 ಶ್ಲೋಕಗಳು ಇದ್ರಲ್ಲಿದೆ. ಅಂದ್ರೆ ಇದುವರೆಗೂ ನಾವು ಗಮನಿಸ್ತಾ ಇದ್ವಿ ಸ್ತೋತ್ರ ಪಾಠಗಳಲ್ಲಿ ಹೆಚ್ಚಾನೆಚ್ಚು ವಾದಿರಾಜರ ಸ್ತೋತ್ರಗಳು ಜಾಸ್ತಿ ಆಗಿದೆ ಪಾಠ. ಅಂದ್ರೆ ಎಷ್ಟು ಸ್ತೋತ್ರ ಸಾಹಿತ್ಯ ರಚನೆ ಮಾಡಿದ್ದಾರೆ ವಾದಿರಾಜರು, ಎಂತ ಕೊಡುಗೆ ಕೊಟ್ಟಿದ್ದಾರೆ ನೋಡ್ಬೋದು. ಮುಂದಿನ ಸಂಚಿಕೆಯನ್ನಂತೂ ಶಾಸ್ತ್ರ ಪಾಠ, ಮುಂದಿನ ವಾರದಿಂದ ಮಣಿಮಂಜರಿ ಪಾಠ. ಈ ಸದ್ಯಕ್ಕೆ ಹಿತೋಪದೇಶದ ಮೊದಲನೇ ಶ್ಲೋಕವನ್ನ ಗಮನಿಸೋಣ. ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ತ್ಯಜ ಕಾಮಂ ಜಯ ಕ್ರೋಧಂ ಜಹಿ ಮೋಹಂ ಭವಾಲಯಂ. ಈ ಶ್ಲೋಕದ ಸ್ವಾರಸ್ಯ ಏನಂದ್ರೆ ಕ್ರಿಯಾಪದಗಳನ್ನು ಜಾಸ್ತಿ ಹಾಕಿದ್ದಾರೆ, ಗಮನಿಸ್ಬೋದು. ಈ ಹಿಂದೆ ಕುರು ಸ್ತೋತ್ರ ಅಂತ ನೋಡಿದ್ವಿ, ಎಲ್ಲಾ ಕಡೆ ಕುರು ಕುರು ಅಂತ ಒಂದೇ ಹಾಕಿದ್ರು. ಒಂದೇ ಕ್ರಿಯಾಪದವನ್ನ ಬೇರೆ 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 ತರ ಪ್ರಯೋಗ ಮಾಡ್ಲಿಕ್ಕೂ ಬರುತ್ತೆ ವಾದಿರಾಜರಿಗೆ. ಹಾಗೆ ಬೇರೆ ಬೇರೆ ಕ್ರಿಯಾಪದ ಒಂದೇ ಶ್ಲೋಕದಲ್ಲಿ ಹಾಕ್ಲಿಕ್ಕೂ ಬರುತ್ತೆ. ಕ್ರಿಯಾಪದ ನೋಡಿ, ಸ್ಮರಣೆ ಮಾಡಿ, ಭಜನೆ ಮಾಡಿ, ನಮಸ್ಕಾರ ಮಾಡಿ, ಆಶ್ರಯಿಸಿ, ತ್ಯಾಗ ಮಾಡಿ, ಗೆಲ್ಲಿ, ಬಿಡಿ, ಹೀಗೆ ಮಾಡ್ಕೊಳ್ಳಿ ಅಂತ ಈ ತರ ಕ್ರಿಯೆಗಳನ್ನ ಹೇಳ್ತಾ ಹೋಗ್ತಾರೆ. ಅಷ್ಟು ಕ್ರಿಯಾಪದ ಹಾಕಿದ್ದಾರೆ. ಆ ಸಂಸ್ಕೃತ ಭಾಷೆಯ ಪಾಂಡಿತ್ಯ ಅಷ್ಟಿದೆ ಅವ್ರಿಗೆ, ಶಾಸ್ತ್ರ ಪಾಂಡಿತ್ಯ ಹಾಗೆ ಭಾಷಾ ಪಾಂಡಿತ್ಯ. ಮೊದಲನೇದಾಗಿ ಸ್ಮರ ಕೃಷ್ಣಂ ಅಂತ ಹೇಳಿ, ಇಲ್ಲೂ ಕೃಷ್ಣಂ ಅಂತ ಕೃಷ್ಣನನ್ನ ಸ್ಮರಣೆ ಮಾಡು ಅಂತ ಹೇಳಿ, ಸ್ಮರ ಅಂತ ಒಂದು. ಎಲ್ಲ ಲೋಟ್ಲಕಾರ ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದ ಮಾಡ್ಬೇಕಾದ್ರೆ ಅಥವಾ ಸಂಧ್ಯಾ ವಂದನೆಯನ್ನ ಕುರು ಮಾಡು, ಅದನ್ನ ಲೋಟ್ ಅಂತ ಹೇಳ್ತಾರೆ. ಕೊನೆಗೆ ಆಜ್ಞೆ ಮಾಡ್ಬೇಕಾದ್ರೆ ಅಂಥ ಕ್ರಿಯಾಪದವನ್ನೇ ಬಳಸ್ತಾರೆ. ಅದು ಮುಂದೆ ಗೊತ್ತಾಗತ್ತೆ, ಶಾಸ್ತ್ರ ಪಾಠ ನಿಧಾನಕ್ಕೆ ನಾವು ಹೋಗ್ತಾ ಹೋಗ್ತಾ ತಿಳ್ಕೊಳ್ಬಹುದು. ಇನ್ನು ಭಜ ಹರಿನ್,
ಹರಿಯನ್ನ ಭಜನೆ ಮಾಡು, ಒಂದು ಸ್ಮರಣೆ ಮಾಡು, ಮತ್ತೊಂದು ಭಜನೆ ಮಾಡು ಅಂತ ಹೇಳ್ತಾರೆ. ಇನ್ನು ನಮ ವಿಷ್ಣು ಅಂತ ಹೇಳಿದ್ರು. ನಮ ವಿಷ್ಣು ಅಂದ್ರೇನು? ವಿಷ್ಣುವಿಗೆ ನಮಸ್ಕಾರ ಮಾಡು. ಹಾಗಾದ್ರೆ ಸ್ಮರ, ಭಜ, ನಮ ಅಂತ 3 ಕ್ರಿಯಾಪದ ಆಗೋಯ್ತಲ್ಲೇ. ಆಮೇಲೆ ಶ್ರಯಾಚ್ಯುತಂ, ಅಚ್ಯುತನನ್ನ ಆಶ್ರಯಿಸು, ಶ್ರಯ ಅಂತ. ಅಂದ್ರೆ ಸಾಮಾನ್ಯವಾಗಿ ಒಂದ್ ವಾಕ್ಯ ಕೊಟ್ರೆ ಸಂಸ್ಕೃತದಲ್ಲಿ 1 ಕ್ರಿಯಾಪದ ಇರುತ್ತೆ, ಅಬ್ಬಬ್ಬ ಅಂದ್ರೆ 1 2 ಕ್ರಿಯಾಪದ. ಇವ್ರು ಒಂದ್ ಶ್ಲೋಕದಲ್ಲಿ 1 8 ಕ್ರಿಯಾಪದ ಹಾಕ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಆ 8 ಕ್ರಿಯಾಪದ ಹಾಕಿ ಅದಕ್ಕೆ ಸ್ವಾರಸ್ಯ ಅರ್ಥ ತೆಗಿತಾರೆ. ಅಂದ್ರೆ ಒಬ್ರು ಶ್ಲೋಕವನ್ನ ರಚನೆ ಮಾಡ್ಬೇಕಾದ್ರೆ ಸಂಸ್ಕೃತದಲ್ಲಿ ಹೇಗೆ ಮಾಡ್ಬೋದು. ಇದುವರೆಗೂ ನಾವು ಅವರ ಸ್ತೋತ್ರ ಅನೇಕ ನೋಡಿದೀವಿ. ಕೆಲವು ಸ್ತೋತ್ರ ವರ್ಣನೆ ಇರುತ್ತೆ, ತುಂಬಾ ಚೆನ್ನಾಗಿ ವರ್ಣನೆ ಮಾಡಿರ್ತಾರೆ, ಆದ್ರೆ ಅಷ್ಟೇ ಪ್ರಾಸಪದ, ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇವ್ರ ಗ್ರಂಥ ಜಾಸ್ತಿ ಓದ್ದಷ್ಟು ನಿಮಗೆ ಸಂಸ್ಕೃತ ಭಾಷಾ ಅಭಿವೃದ್ಧಿ ಆಗುತ್ತೆ, ವ್ಯಾಕರಣ ಪಾಂಡಿತ್ಯ, ನೀವು ಆರಾಮಾಗಿ ಶ್ಲೋಕ ರಚನೆ ಮಾಡ್ಲಿಕ್ಕೆ ಬರುತ್ತೆ, ಚೆನ್ನಾಗಿರೋ ಶ್ಲೋಕ. ಆದ್ರಿಂದ ವಾದಿರಾಜರ ಗ್ರಂಥಕ್ಕೆ ಮಹತ್ವ ತುಂಬಾ ಇದೆ. ಅಷ್ಟೇ ಅಲ್ಲ, ಸಿದ್ಧಾಂತನೂ ಕೂಡ ಅಷ್ಟೇ. ಎಲ್ಲಾ ತರ ಓವರ್ ಆಲ್ ಪೂರ್ಣ ಕವರ್ ಆಗೋದು ಯಾವ್ದ್ರಿಂದ? ವಾದಿರಾಜರ ಗ್ರಂಥಗಳನ್ನು ಓದ್ದಾಗ ಮಾತ್ರ, ಇಲ್ಲಂದ್ರೆ ಗೊತ್ತಾಗಲ್ಲ ಸರಿಯಾಗಿ. ಇನ್ನು ತ್ಯಜ ಕಾಮಂ ಜಯಕ್ರೋಧಂ ಜಹಿಮೋಹಂ ಭವಾಲಯಂ. ಕಾಮಂ ತ್ಯಜ, ಕಾಮವನ್ನ ಬಿಟ್ಟು ಬಿಡು. ಆಮೇಲೆ ಕ್ರೋಧವನ್ನ ಬಿಟ್ಟು ಬಿಡು ಅಂತ ಹೇಳಲಿಲ್ಲ, ಕ್ರೋಧವನ್ನ ಗೆಲ್ಲು ಅಂತ ಹೇಳುತ್ತೆ. ಆದ್ರೆ ಆ ಒಂದೊಂದು ಕ್ರಿಯಾಪದ ಹಾಕ್ಲಿಕ್ಕೆ ಒಂದು ಸ್ವಾರಸ್ಯ ಇದೆ. ಕಾಮ ಬಿಡ್ಬೇಕು, ಕ್ರೋಧ ಗೆಲ್ಬೇಕು, ಹಾಗೆ ಮೋಹವನ್ನ ಬಿಡ್ಬೇಕು, ಜಹಿ. ಈ ತ್ಯಾಗಕ್ಕೂ ಜಹಿ ಅನ್ನೋದಕ್ಕೂ ಏನು ಒಂದೇ ಅರ್ಥನೇ, ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಒಂದು ಬಿಡ್ಬೇಕು, ಇನ್ನೊಂದನ್ನು ಗೆಲ್ಬೇಕು, ಮತ್ತೊಂದನ್ನು ಬಿಡ್ಬೇಕು. ಭವ ಆಲಯಂ, ಆಲಯಂ ಭವ ಅಂದ್ರೆ ಏನರ್ಥ ಅಂದ್ರೆ ಈ ಆಲಯ ಅಂದ್ರೆ ಭಗವಂತನ ಆಲಯ ಇದೆಯಲ್ಲ, ಅದನ್ನ ಕುರಿತು ನೀನ್ ಯಾವಾಗ್ಲೂ ಇರುತ್ತ. ಅಂದ್ರೆ ದೇವ ಮಂದಿರಕ್ಕೆ ಆಗಾಗ ಹೋಗ್ತಾರೋ, ದೇವರನ್ನ ಯಾವಾಗ್ಲೂ ಕೂಡ ಆಶ್ರಯಿಸ್ತಾ ಇರು ಅಂತ ಅರ್ಥ. ಅದನ್ನ ಭವಾಲಯಂ ಅಂತ ಹೇಳಿದ್ದಾರೆ. ಇನ್ನು ಇನ್ನೊಂದು ಅರ್ಥವನ್ನ ಹೇಳ್ತಾರೆ, ಭವಾಲಯಂ ಮೋಹಂ ಅಂತ. ಅದಕ್ಕೆ ಅರ್ಥ ಅಂತ. ಭವ ಅನ್ನೋದೊಂದು ಕ್ರಿಯಾಪದ ಅಲ್ಲ, ಭವಾಲಯ ಅಂದ್ರೆ ಈ ಆಲಯ ಅಂತಂದ್ರೆ ಆಶ್ರಯ ಅಂತ ಅರ್ಥ. ಯಾವ್ದಕ್ಕೆ ಆಶ್ರಯ? ಸಂಸಾರ. ಭವ ಅಂದ್ರೆ ಸಂಸಾರ, ಸಂಸಾರಕ್ಕೆ ಕಾರಣ ಅಂತ ಅರ್ಥ ಆ ಭವಾಲಯ ಅನ್ನೋ ಶಬ್ದಕ್ಕೆ. ಸಂಸಾರಕ್ಕೆ ಕಾರಣ ಯಾವುದು? ಮೋಹ ಅಂತ. ಇದು ಕೋಪ ಮತ್ತೆ ಕಾಮ ಇದೆಲ್ಲ ಸಂಸಾರಕ್ಕೆ ಕಾರಣ ಅಲ್ಬತ್ತೆ. ಆದ್ರೆ ಆ ಮೋಹ ಇದೆಯಲ್ಲ, ಆ ಮೋಹನೇ ಸಂಸಾರಕ್ಕೆ ಕಾರಣ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಗೆ ಉಪದೇಶ ಕೊಟ್ಟಿದ್ದೆ ಅದು. ಮೋಹ ಬಿಡು, ಮೋಹ ಬಿಡು ಅಂತ ಜಾಸ್ತಿ ಒತ್ತು ಕೊಟ್ಟು ಹೇಳ್ದ. ಯಾಕೆ? ಆ ಮೋಹ ಅನ್ನೋದು ಸಂಸಾರಕ್ಕೆ ಕಾರಣ ಆಗುತ್ತೆ. ಅದ್ರ ಮೋಹ ಬಿಡ್ಬೇಕು, ವೈರಾಗ್ಯ ಪಡೆಯಬೇಕು ಅಂತ. ಭವಾಲಯಂ ಮೋಹ ಜಹಿ, ಸಂಸಾರಕ್ಕೆ ಕಾರಣವಾದ ಈ ಮೋಹವನ್ನ ಬಿಟ್ಟು ಬಿಡು. ಇದು ಮೊದಲನೇ ಉಪದೇಶ. ಎರಡನೇ ಅದಕ್ಕೆ ಹೋಗೋಣ. ಶೃಣು ಶೌರಿ ಕಥಾಃ, ಶೃಣು ಶೌರಿ ಕಥಾಃ ಪುಣ್ಯಾಃ ಪುಣ್ಯಾಃ ಪಶ್ಯ ಪಶ್ಯ ಶ್ರೀಪತಿ ವಿಗ್ರಹಂ ಶ್ರೀಪತಿ ವಿಗ್ರಹಂ ಜಿಘ್ರ ಜಿಘ್ರ ಶ್ರೀಪಾದ ತುಳಸೀಂ ಶ್ರೀಪಾದ ತುಳಸೀಂ ಸ್ಪೃಶ ಸ್ಪೃಶ ವೈಕುಂಠವಲ್ಲಭಂ. ವೈಕುಂಠವಲ್ಲಭಂ. ಇಲ್ಲಿ ಶೃಣು ಅಂತ ಹೇಳಿದಾರೆ ಬಂದು. ಶೃಣು ಅಂದ್ರೆ ಏನು? ಕೇಳು ಅಂತ ಅರ್ಥ. ಯಾವ್ದನ್ನ ಕೇಳ್ಬೇಕು? ಶೌರಿ ಕಥಾಹ ಪುಣ್ಯಾಹ. ಶೌರಿ ಅಂದ್ರೆ ಯಾರು? ಶೌರಿ ಅಂದ್ರೆ ಕೃಷ್ಣ ಅಂತ ಅರ್ಥ. ಆ ಕೃಷ್ಣ ಏನಿದ್ದಾನೆ, ಶೂರವಂಶದಲ್ಲಿ ಬಂದಂತಹ ಕೃಷ್ಣ, ಆ ಕೃಷ್ಣನ ಕಥೆಗಳನ್ನ ಕೇಳು. ಯಾಕೆ ಕೇಳ್ಬೇಕು? ಅದು ಪುಣ್ಯ. ಕೃಷ್ಣನ ಬಗ್ಗೆ ಏನ್ ಕೇಳುದು ಅದು ಪುಣ್ಯ. ಕೃಷ್ಣ ಅಲ್ಲಿ ಓಡಾಡದ, ವೃಂದಾವನದಲ್ಲಿ ನಂದಗೋಪುರದಲ್ಲಿ ಓಡಾಡ್ತಾ ಇದ್ದ, ಅಂಬೆಗಾಲಿಟ್ಟ, ಇಷ್ಟ ಸಾಕಂತೆ. ಅದು ಕೇಳಿದ್ರು ಒಂದು ಪುಣ್ಯ ಇದೆ. ಕೃಷ್ಣನ ನೆನಪಾಗ್ಬೇಕು ಯಾವುದೇ ರೀತಿಯಿಂದ. ಅದು ಅಂತ ಶೌರ್ಯ ಕಥೆಗಳನ್ನ ಕೇಳಿದ್ರೆ ಪುಣ್ಯ ಬರುತ್ತೆ, ಪುಣ್ಯಕರವಾದ ಕಥೆ. ಅದ ಶೃಣು. ಒಂದು ಶೃಣು, ಕೇಳು. ಇನ್ನೊಂದು ಪಶ್ಯ, ನೋಡು ಅಂತ ಹೇಳ್ತಾರೆ. ಪಶ್ಯ ಶ್ರೀಪತಿ ವಿಗ್ರಹಂ. ಆ ಲಕ್ಷ್ಮೀಪತಿಯ ವಿಗ್ರಹ ಅಂದ್ರೆ ಪ್ರತಿಮೆ, ಅದನ್ನ ನೋಡ್ತಾ ಇರ್ಬೇಕು. ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ಪ್ರತಿಮೆ ನೋಡೋದು, ಮನೆಯಲ್ಲಿರೋ ಪ್ರತಿಮೆ ನೋಡೋದು. ನಾವು ವಸ್ತಾ ಇರೋದೇ ದಿವಸ ಪ್ರತಿಮೆ ನೋಡಿ ನೋಡಿ ಸರಿಯಾಗಿ ನೋಡ್ಲಿಕ್ಕೆ ಹೋಗಲ್ಲ, ದೂರದಿಂದ ನಮಸ್ಕಾರಕ್ಕೆ ಹೋಗ್ತಾ ಇರ್ತೀವಿ. ಆದ್ರೆ ಹಾಗಲ್ಲ, ಒಂದ್ಸಲಿ ಪ್ರತಿನಿತ್ಯ ನಮ್ಮ ಮನೆಗಳಿರೋ ಪ್ರತಿಮೆಯಲ್ಲೇ ಆ ಕಣ್ಣು ಹೇಗಿದೆ, ಮೂಗು, ಎಲ್ಲ ಇದೆಲ್ಲ ಚೆನ್ನಾಗಿ ನೋಡ್ತಾ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ. ದಿವಸ ನೋಡ್ಬೇಕು ಒಂದ್ಸಲಿ, ಒಂದ್ 5 ನಿಮಿಷ. ಎಲ್ಲ ಆದ್ಮೇಲೆ ನಿಧಾನಕ್ಕೆ ಆಪಾದ ಮೌಲ್ಯ ಪರ್ಯಂತ ದರ್ಶನ ನಂತರ ಪಾದದಿಂದ ಹಿಡಿದು ಪೂರ್ತಿ ಆ ವಿಗ್ರಹ, ಶ್ರೀಪತಿಯ ವಿಗ್ರಹದ ದರ್ಶನ ಮಾಡ್ಬೇಕು. ಇನ್ನು ಜಿಘ್ರ ಶ್ರೀ ಪಾದ ತುಳಸಿ, ಹಾಗೆ ತುಳಸಿ ಆಘ್ರಾಣನ ಮಾಡ್ಬೇಕು.
ಅಂದ್ರೆ ಮೂಗಿನಿಂದ ಸುವಾಸನೆಯನ್ನ ಪಡಿಬೇಕು. ತುಳಸಿನ ಬರೀ ಇಟ್ಕೊಳ್ತೀವಿ, ಆ ತುಳಸಿಯ ವಾಸನೆ ಬರಬೇಕು, ಅದನ್ನ ಗ್ರಹಿಸ್ಬೇಕು. ಜಿಘ್ರ ಶ್ರೀಪಾದ, ಭಗವಂತನ ಪಾದದ ತುಳಸಿ ಇದೆಯಲ್ಲ ಅದನ್ನ ಜಿಘ್ರ ಅಂದ್ರೆ ಘ್ರಾಣಿಸು, ಅದನ್ನ ಗಂಧವನ್ನು ಸ್ವೀಕಾರ ಮಾಡು. ಇನ್ನು ಸ್ಪೃಶ ವೈಕುಂಠ ವಲ್ಲಭಂ, ಬರೀ ನೋಡ್ತಾನೆ ಇದ್ರೆ ಮುಟ್ಬೇಕಂತೆ. ಪ್ರತಿಮೆ, ಸಾಲಿಗ್ರಾಮ ಇದೆಲ್ಲ ಏನಿದೆ ಅದನ್ನೆಲ್ಲ ಸ್ಪೃಶ, ಅದನ್ನ ಮುಟ್ಟು ಅಂತ. ವೈಕುಂಠ ವಲ್ಲಭ ಅಂದ್ರೆ ವೈಕುಂಠ ಲೋಕಾಧಿಪತಿ ವಲ್ಲಭ ಯಾರಿದ್ದಾನೆ ಪರಮಾತ್ಮ, ಅವನನ್ನ ಮುಟ್ಟು. ಹಾಗಾದ್ರೆ 4 ಹೇಳಿದ್ರು. ಶೃಣು, ಪಶ್ಯ, ಜಿಘ್ರ, ಸ್ಪೃಶ. ಕೇಳು, ನೋಡು, ಮೂಗಿನಿಂದ ವಾಸನೆ ತಗೋ, ಹಾಗೆ ಮುಟ್ಟು. ಇಷ್ಟ ಹೇಳಿದ್ರು. ಈ ಪದಗಳನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ಶಾಸ್ತ್ರ ಪಾಂಡಿತ್ಯ. ಇದು ಏನಂದ್ರೆ ಶಾಸ್ತ್ರ ಗ್ರಂಥ ಪಾಠ, ಮಣಿಮಂಜರಿ ಪಾಠ ಅಂದ್ರೆ ಅಲ್ಲಿಂದಾನೆ ಅಂತಲ್ಲ. ಈ ಸ್ತೋತ್ರ ಏನೇನ್ ಇಷ್ಟ ಆಗಿದೆಯಲ್ಲ, ಇದು ಸಿಗೋ ಪದ ಮತ್ ಸಿಗೋದೇ ಇಲ್ಲ ನಿಮ್ಗೆ, ಅಷ್ಟು ಒಳ್ಳೊಳ್ಳೆ ಪದ ಬಳಸಿದ್ದಾರೆ. ಎಲ್ಲ ನೆನ್ಪಿಟ್ಕೊಂಡು ಹೋಗ್ಬೇಕು ಈ ಪದಗಳನ್ನ. ಇನ್ನು ಮುಂದೆ 3ನೇ ಶ್ಲೋಕ. ಪುಂಕ್ಷ್ವ ಭುಂಕ್ಷ್ವ ಕೇಶವ ನೈವೇದ್ಯಂ ಕೇಶವ ನೈವೇದ್ಯಂ ತಿಷ್ಠ ತಿಷ್ಠ ಮಾಧವ ಮಂದಿರೇ ಮಾಧವ ಮಂದಿರೇ ಜಪ ಜಪ ನಾರಾಯಣಮನುಂ ನಾರಾಯಣಂ ಪಠ ಪಠ ತನ್ನಾಮ ಮಂಗಲಂ. ತನ್ನಾಮ ಮಂಗಲಂ. ಪುಂಕ್ಷ್ವ, ಪುಂಕ್ಷ್ವ ಅಂದ್ರೆ ತಿನ್ಬೇಕು ಅಂತ ಅರ್ಥ. ತಿನ್ನು ಅಂತ ಆಜ್ಞೆ ಮಾಡ್ತಾ ಇದ್ದಾರೆ. ಯಾವ್ದನ್ನ? ಕೇಶವ ನೈವೇದ್ಯಂ, ದೇವರ ನೈವೇದ್ಯವನ್ನ ತಿನ್ನು. ಆಮೇಲೆ ತಿಷ್ಠ ಮಾಧವ ಮಂದಿರೆ, ಮಾಧವ ಲಕ್ಷ್ಮೀಪತಿಯ ಮಂದಿರದಲ್ಲಿ ತಿಷ್ಠ ಇರು. ಆಮೇಲೆ ಜಪ ಮಾಡು, ಜಪ ನಾರಾಯಣ ಮನು. ನಾರಾಯಣ ಮನು ಅಂದ್ರೆ ಮಂತ್ರ ಅಂತ ಅರ್ಥ. ಯಾವುದನ್ನ ಮನನ ಮಾಡ್ತಾ ಇರಬೇಕು ಅದನ್ನ ಮನು ಅಂತ ಕರಿತೀವಿ. ಈ ಮನ್ಯು ಸೂಕ್ತ ಅಂತ ಬರ್ತಲ್ಲ, ಮನು ಮನ್ಯು ಸೂಕ್ತ. ಮನು ಅಂದ್ರೆ ಮಂತ್ರ, ಶಿಷ್ಟವಾದ ಮಂತ್ರ. ಯಾವ ಮಂತ್ರದಿಂದ ದೇವರು ಒಲಿತಾನೋ ಅಂಥ ಮಂತ್ರ ಮನ್ಯು ಸೂಕ್ತ. ಹಾಗೆ ಅಲ್ಲಿ ನಾರಾಯಣ ಮನು ಅಂದ್ರೆ ಓಂ ನಮೋ ನಾರಾಯಣಾಯ, ಓಂ ಅಷ್ಟಾಕ್ಷರ ಮಂತ್ರ. ಅಷ್ಟಾಕ್ಷರ ಮಂತ್ರ ಹೇಳಿದ್ರೆ ಅದನ್ನ ಜಪ, ಜಪಿಸು. ಸಂಸ್ಕೃತದಲ್ಲಿ ಜಪ ಅಂತಂದ್ರೆ ಸಾಕು, ಜಪ ಮಾಡು ಅಂತ ಆಜ್ಞೆ ಮಾಡೋದು, ಮಾಡ್ಲೇಬೇಕು ಅಂತ. ಕನ್ನಡದಲ್ಲಿ ಜಪ ಅಂದ್ರೆ ಮಾಮೂಲಿ ಜಪವು ಅನ್ನೋ ಅರ್ಥದಲ್ಲಿ ಬರುತ್ತೆ, ಜಪ ಅಷ್ಟೇ. ಇಲ್ಲಿ ಜಪ ಅಂದ್ರೆ ಸಂಸ್ಕೃತದಲ್ಲಿ ಜಪ ಮಾಡು ಅಂತಾನೆ ಆಜ್ಞೆ, ಜಪ ಆಯ್ತು. ಇನ್ನು ಪಠ ತನ್ನಾಮ ಮಂಗಲಂ, ಹಾಗೆ ಸ್ತೋತ್ರ ಪಠನ ಮಾಡು. ತನ್ನಾಮ ಮಂಗಲ, ಆ ಭಗವಂತನ ನಾಮ ಪ್ರತಿಯೊಂದು ಮಂಗಳ, ಅದನ್ನ ಪಠನೆ ಮಾಡು, ಸ್ತೋತ್ರ ಪಾರಾಯಣ ಮಾಡು ಅಂತ. ಹೀಗೆ ಇಲ್ಲಿ 4 ಕ್ರಿಯಾಪದಗಳನ್ನ ಹೇಳಿದ್ದಾರೆ. ತಿನ್ನು, ಇರು, ಜಪ ಮಾಡು, ಓದು. ಹುಂಕ್ಷ್ವ, ತಿಷ್ಠ, ಜಪ, ಪಠ ಅಂತ. ಇದೆಲ್ಲ ಲೋಟ್ಲಕಾರದ ಮಧ್ಯಮ ಪುರುಷ ಬರುತ್ತೆ. ಇನ್ ಮುಂದೆ ಹೋಗೋಣ. 4ನೇ ಶ್ಲೋಕ. ಪಾಹಿ ಪಾಹಿ ಪ್ರಪನ್ನ ಪ್ರಪನ್ನ ಜನತಾಂ ಜನತಾಂ ಬ್ರೂಹಿ ಬ್ರೂಹಿ ತಥ್ಯಂ ತಥ್ಯಂ ಹಿತಂ ನೃಣಾಂ ಹಿತಂ ನೃಣಾಂ ದೇಹಿ ದೇಹಿ ಕಾಂಕ್ಷಿತಂ ಕಾಂಕ್ಷಿತಂ ಅರ್ಥಿಭ್ಯೋ ಅರ್ಥಿಭ್ಯೋ ಯಾಹಿ ಯಾಹಿ ಸಜ್ಜನ ಸಂಗತಿಂ. ಸಜ್ಜನ ಸಂಗತಿಂ. ಪಾಹಿ, ಬ್ರೂಹಿ, ದೇಹಿ, ಯಾಹಿ. ಎಂತ ಸ್ವಾರಸ್ಯ. ಇಲ್ಲಿವರೆಗೂ ಕ್ರಿಯಾಪದ ಬೇರೆ ಬೇರೆ ಕೇಳ್ತಾ ಇದೀವಿ, ಅದ ಎಲ್ಲ ಹಿ 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 ಅಂತ. ಒಂದು ಪಾಹಿ, ಬ್ರೂಹಿ, ದೇಹಿ, ಯಾಹಿ ಇಷ್ಟ ಶಬ್ದ. ಅಂದ್ರೆ ಎಷ್ಟು ಬೇಗ ಸಂಸ್ಕೃತದ ಪದಗಳು ಕಲ್ತ್ಕೊಂಡ್ಬಿಡ್ಬೋದು. ಪಾಹಿ ಪ್ರಪನ್ನ ಜನತಾ, ಪ್ರಪನ್ನ ಜನತಾ ಅಂದ್ರೆ ಪ್ರಪನ್ನ ಅಂದ್ರೆ ಶರಣಾಗತಿನ ಒಂದು ಜನತೆ ಇದೆಯಲ್ಲ, ಜನರ ಗುಂಪು. ಆ ಎಲ್ಲ ಗುಂಪನ್ನ ಪಾಹಿ ರಕ್ಷಣೆ ಮಾಡು ಅಂತ ಅವನ ಹತ್ರ ಪ್ರಾರ್ಥನೆ ಮಾಡೋದಿದೆ. ಅಂದ್ರೆ ಹೇಗೆ ಈ ಭಕ್ತರಿಗೆ ಉಪದೇಶ ಕೊಟ್ಟರಲ್ಲ, ಕೇಳು, ಓದು, ಮಾಡು, ಮುಟ್ಟು, ಹಾಗೆ ಹೇಗೆ ಅಂತ ಇದೆಲ್ಲ ವಾದಿರಾಜರು ಭಕ್ತರಿಗೆ ಉಪದೇಶ ಕೊಟ್ಟು. ಈಗ ದೇವ್ರ ಹತ್ರ ಅಲ್ಲ ಸ್ವಾಮಿ, ಭಕ್ತರಿಗೆಲ್ಲ ಉಪದೇಶ ಕೊಟ್ಟಾಯ್ತು, ಆದ್ರೆ ನೀನು ಏನ್ ಮಾಡ್ಬೇಕು? ಪ್ರಪನ್ನ ಜನತಾಂ ಪಾಹಿ, ಯಾರ್ಯಾರು ನಿನ್ನ ಬಳಿ ಬರ್ತಾರೋ ಅಂಥವ್ರನ್ನ ರಕ್ಷಣೆ ಮಾಡು ಅಂತ ಅವನ ಹತ್ರ ಪ್ರಾರ್ಥನೆ. ಜನರಿಗೇನು ಉಪದೇಶ ಅಂದ್ರೆ ನಿಮ್ಮ ಹತ್ರ ಯಾರು ಬರ್ತಾರಲ್ಲ, ಪ್ರಪನ್ನ ಕಷ್ಟ ಅಂತ ಹುಡ್ಕೊಂಡ್ ಬಂದು ಸಹಾಯ ಮಾಡಿ ಅಂತ ನಮ್ಮ ವೈಯಕ್ತಿಕವಾಗಿ ಬರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡಿ. ಪ್ರಪನ್ನ ಜನತಾಂ ಪಾಹಿ, ಅವ್ರನ್ನ ಕಾಪಾಡಿ ಅಂತ ಅರ್ಥ. ಇನ್ನು ಬ್ರೂಹಿ ತಥ್ಯಂ ಹಿತಂ ದೃಢ, ಯಾವಾಗ್ಲೂ ತಥ್ಯ ಅನ್ನೋ ಶಬ್ದಕ್ಕೆ ಸತ್ಯ ಅಂತ ಅರ್ಥ. ಅತಥ್ಯ ಅಂದ್ರೆ ಮಿಥ್ಯ ಅಂತ ಅರ್ಥ. ಇದೆಲ್ಲ ಶಾಸ್ತ್ರದಲ್ಲಿ ಬಳಸ್ತಾರೆ ಶಬ್ದಗಳನ್ನ.
ವಿಶೇಷವಾಗಿ ಅದ್ವೈತವಾದದ ಖಂಡನೆ ಮಾಡ್ಬೇಕಾದ್ರೆ ಅಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ, ವಿಶ್ವಂ ತಥ್ಯಂ ಉತ ಅತಥ್ಯಂ, ವಿಶ್ವಂ ಮಿಥ್ಯಾನವ ಅಂತ ಹೇಳ್ತೀವಿ. ಜಗತ್ತು ಸುಳ್ಳು ಹೌದೋ ಅಲ್ವೋ ಅಂತ ಪ್ರಶ್ನೆ. ಅದನ್ನ ವಿಶ್ವಂ ತಥ್ಯಂ ಉತ ಅತಥ್ಯಂ ಅಂತ ಮಾಡ್ತಾರೆ. ತಥ್ಯ ಅಂತಂದ್ರೆ ಸತ್ಯ, ಅತಥ್ಯ ಅಂದ್ರೆ ಸುಳ್ಳು ಅಂತ ಆಗತ್ತೆ. ಹಾಗೆ ಮಾಡ್ತಾರೆ. ಈ ತಥ್ಯ ಅಂದ್ರೆ ಸತ್ಯವಾದದ್ದನ್ನ ಬ್ರೂಹಿ ಹೇಳು. ಆದ್ರೆ ಸತ್ಯವಾದದ್ದನ್ನ ಹೇಳ್ಬೇಕು ಅಂತ ಹೇಳಿ ಕೆಲವು ಸಲ ಸತ್ಯನೂ ಕೂಡ ಕಹಿಯಾಗಿರುತ್ತೆ. ಕಹಿಯಾದ ಸತ್ಯನ ಹೇಳಲಿಕ್ಕೆ ಹೋಗ್ಬಾರ್ದಂತೆ. ಅದಕ್ಕೆ ಏನ್ ಮಾಡಿದ್ರು ವಾದಿರಾಜರು, ನೃಣಾಂ ಹಿತಂ ತಥ್ಯಂ ಬ್ರೂಹಿ, ಮನುಷ್ಯರಿಗೆ ಹಿತವಾದ ಸತ್ಯ ಹೇಳುತ್ತ, ಕಹಿಯಾದದಲ್ಲ ಸಿಹಿಯಾದ ಸತ್ಯ. ಅದರಿಂದ ಅದು ನಾವು ಕೇಳುತ್ತೀವಿ ಘಟನೆಯನ್ನ. ಈ ಕಳ್ಳರೆಲ್ಲ ಬರ್ತಾರೆ, ಒಬ್ಬನ ಹುಡ್ಕೊಂಡ್ ಬಂದು ತಪ್ಪಿಸ್ಕೊಂಡು ಹೋಗಿರ್ತಾನೆ. ಮಧ್ಯಾಹ್ನ ಒಬ್ಬ ತಪಸ್ವಿ ಕೂತಿರ್ತಾನೆ, ತಪಸ್ ಮಾಡ್ತಾ, ಎಲ್ಲಿ ಹೋಗಿದ್ದಾರೆ ಅಂತ ಕಳ್ಳರೆಲ್ಲ ಕೇಳ್ತಾರೆ. ಅಲ್ಲೇ ಇದನ್ನ ನೋಡು ಅಂತ ಸತ್ಯ ಹೇಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ನ ಹಿಡ್ಕೊಂಡು ಸಾಯಿಸ್ತಾರೆ. ಆಗೇನಾಯ್ತು, ಅವ್ನ್ ತಪಸ್ವಿ, ಅವ್ನ ತಪಸ್ಸೆಲ್ಲ ಹಾಳಾಯ್ತು. ಯಾಕೆಂದ್ರೆ ಅವನೇನ್ ಮಾಡ್ದ, ಒಬ್ಬ ಒಳ್ಳೆಯವನು ಹುಡ್ಕೊಟ್ಟ, ಅವನ ಸಾವಿಗೆ ಇವನೇ ಕಾರಣ ಆದ. ಆದ್ರಿಂದ ಸತ್ಯವಾದದನ್ನ ಹೇಳ್ಬೇಕು ನಿಜ, ಆದ್ರೆ ಅದು ಕಹಿ ಆದ್ರೆ ಆ ಸಂದರ್ಭದಲ್ಲಿ ಆ ಸತ್ಯನ ಹೇಳಿಕ್ ಹೋಗ್ಬಾರ್ದು. ಹಿತ ಆಯ್ತಾ ಅಲ್ಲಿ ಅದನ್ನ ಹೇಳ್ಬರ್ಬೇಕು. ಅದಕ್ಕೆ ಕೆಲವು ಸಲ ಸುಳ್ಳು ಹಿತ ಆಗತ್ತಂತೆ. ಅದರಿಂದ ಎಷ್ಟ್ ಬೇಕಾದ್ರೂ ಸುಳ್ಳು ಹೇಳೋ ಒಂದ್ ಮದ್ವೆ ಮಾಡಿಸು ಅಂತ ಹೇಳ್ತಾರೆ. 100 ಸುಳ್ಳು ಹೇಳಾದ್ರು ಕೂಡ ಅದ್ರ ಅರ್ಥ ಏನು, ಸುಳ್ಳು ಕೂಡ ಅದು ಹಿತ ಆಗೋದಿದ್ರೆ, ಒಳ್ಳೇದಾಗೋದಿದ್ರೆ ಅದನ್ನ ಹೇಳ್ಬೋದಂತೆ. ಆದ್ರೆ ಸತ್ಯ ಅದು ಕಹಿ ಆಗಿದೆ, ಅದನ್ನ ಹೇಳ್ಬಾರ್ದು ಅಂತ. ಈ ತತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡು ದೃಢಾಂ ಹಿತಂ ತಥ್ಯಂ ಬ್ರೂಹಿ ಅಂತ ವಾದಿರಾಜರು ಹೇಳಿದ್ದಾರೆ. ಇನ್ನು ಮುಂದೆ, ಅರ್ಥಿಭ್ಯೋ ಕಾಂಕ್ಷಿತಂ ದೇಹಿ. ಅರ್ಥಿಭ್ಯ ಯಾರು ಬೇಡ್ತಾ ಬರ್ತಾರೆ, ಅರ್ಥಿಗಳು ಅಂದ್ರೆ ಬೇಡವರು ಅಂತ ಅರ್ಥ. ಆ ಬೇಡೋ ಅಂತವರಿಗೆ ಕಾಂಕ್ಷಿತಂ ದೇಹಿ, ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡು. ಕಾಂಕ್ಷಿತ ಅಂದ್ರೆ ಅವ್ರು ಬಯಸಿದ್ದನ್ನು ಕೊಡು ಅಂತ ಅರ್ಥ. ಹೊರತು ಯಾವ್ದು ಬೇಡವೋ ಅವ್ರು ಕೇಳೋದು ಒಂದು, ನೀವು ಕೊಡೋದೊಂದು, ಅದೇ ಉಪಯೋಗ ಏನು? ಅವನ್ ಬಂದಿದ್ ವಿದ್ಯೆ ವಿದ್ಯೆ ಕಲಿಬೇಕು ಅಂತ ಬಂದ, ಇವ್ನ್ ಪಾತ್ರೆ ಉಜ್ಜಿಸ್ಲಿಕ್ಕೆ ಇಟ್ಟ ಯಾರೋ ಗುರು. ಮತ್ತೆ ಅವ್ನ್ ಬಂದಿದ್ದು ವಿದ್ಯೆ ಕಲಿಬೇಕು ಅಂತ, ಒಂದ್ ಪಾತ್ರೆ ಉಜ್ಜಿಸ್ಲಿಕ್ಕೆ ವರ್ಷಾಂಗಟ್ಲೆ ಇಟ್ಟ, ಅವ್ನ್ ವಿದ್ಯೆ ಎಲ್ಲಿಂದ ಬಂತು? ಹಾಗಾಗಿ ಏನು ಅರ್ಥಿಭ್ಯ ಕಾಂಕ್ಷಿತಂ, ವಿದ್ಯೆ ಬೇಕು ಅಂತ ಅರ್ಥಿಯಾಗಿ ಬಂದ್ರೆ ಅವನಿಗೆ ಕಾಂಕ್ಷಿತಂ, ಅವನ ಮನಸ್ಸಿಗೆ ಏನು ಆಕಾಂಕ್ಷೆ ಇತ್ತು, ಬೇಕು ಅಂತಿತ್ತು, ಅದನ್ನ ದೇಹಿ ಕೊಡು. ಇದು ಎಲ್ಲಿ ಬರುತ್ತೆ ಅರ್ಥಿ ಅನ್ನೋ ಶಬ್ದ? ನಮ್ಗೆ ಯಂತ್ರೋದ್ಧಾರಕ ಸ್ತೋತ್ರ ಪಾಠ ಆಯ್ತು, ಅಲ್ಲಿ ಬರುತ್ತೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಅರ್ಥಿ ಅಂತ ಅಲ್ಲಿ ಅನೇಕ ಸರಿ ಬರುತ್ತೆ. ಅಂದ್ರೆ ನೀವೇನ್ ಮಾಡ್ಬೇಕು, ಈ ಸ್ತೋತ್ರವನ್ನೆಲ್ಲ ಕಲ್ತಲ್ಲ, ಒಂದ್ 10 ಸ್ತೋತ್ರ 15 ಸ್ತೋತ್ರ ಕಲ್ತ್ರೆ ಆ ಸ್ತೋತ್ರ ಎಲ್ಲ ಪಕ್ಕಕ್ಕೆ ಇಟ್ಕೊಬೇಕು. ಅಲ್ಲಿರೋ ಪದಗಳೇನು, ಆ ಪದಗಳಿಗೆ ಹೋಲಿಕೆ ಇದೆಯಾ, ಮತ್ ಅದನ್ನೇ ಬಳಸಿದಾರ, ಏನ್ ಅರ್ಥ? ಹಿಂಗೆ ಒಂದೊಂದ್ ಸ್ತೋತ್ರ ಕಲ್ತ್ಮೇಲೆ ಹಿಂದಿಂದೆಲ್ಲ ಒಂದ್ಸರಿ ಗ್ಲಾನ್ಸ್ ಮಾಡ್ತಾ ಹೋದ್ರೆ ಆಗ ಆ ಪದಗಳು ಬರುತ್ತೆ ಚೆನ್ನಾಗಿ. ದೇಹಿಕಾಂಕ್ಷಿತ ಅರ್ಥಿಭ್ಯೋ ಆಯ್ತು. ಯಾಹಿ ಸಜ್ಜನ ಸಂಗತಿ, ಸಜ್ಜನರ ಸಂಗತಿ ಸಹವಾಸ ಅದಿದ್ರೆ ಅಲ್ಲಿ ಯಾಹಿ ಹೋಗು ಅಂತ. ಎಲ್ಲೋ ಸಜ್ಜನ ಒಂದ್ 10 ಜನ ನಿಂತಿರ್ತಾರೆ, ತಪ್ಪಿಸ್ಕೊಂಡ್ ಬೇಡ ಅಂತ ಹೋಗೋದಲ್ಲ. ಅಲ್ಲಿದ್ರೆ ಇವ್ರು ಹೋಗಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಿ ಹೋಗ್ಬೇಕು. ಇನ್ನು ದುರ್ಜನರಿದ್ರೆ, ಕೆಟ್ಟವರು, ಅಲ್ಲಿ ಹೋಗೋದ್ ಬೇಡ. ಆದ್ರೆ ಸಜ್ಜನರಿದ್ರೆ ಅವರ ಸಹವಾಸಕ್ಕೆ ಯಾಹಿ ಹೋಗು ಅಂತ ಅರ್ಥ. ಹೀಗೆ ಪಾಹಿ ಅಂದ್ರೆ ಪಾಲನೆ ಮಾಡು, ಕಾಪಾಡು. ಬ್ರೂಹಿ ಅಂದ್ರೆ ಹೇಳು, ದೇಹಿ ಅಂದ್ರೆ ಕೊಡು, ಇನ್ನು ಯಾಹಿ ಅಂದ್ರೆ ಹೋಗು. ಇಷ್ಟು. ಇದು ಮುಂದಕ್ಕೆ ಹೋಗೋಣ. 5ನೇ ಶ್ಲೋಕ. ಕುರು ಭೂತ ದಯಾಂ, ಕುರು ಭೂತ ದಯಾಂ ನಿತ್ಯಂ ನಿತ್ಯಂ ಚರ ಧರ್ಮಂ ಚರ ಧರ್ಮಂ ಅಹರ್ನಿಶಂ ಅಹರ್ನಿಶಂ ಜಾನೀಹಿ ಜಾನೀಹಿ ನಿತ್ಯಂ ನಿತ್ಯಂ ಆತ್ಮಾನಂ ಆತ್ಮಾನಂ ಅವೇಹಿ ಅವೇಹಿ ಅನ್ಯದ್ಧಿ ಅನ್ಯದ್ಧಿ ನಶ್ವರಂ ನಶ್ವರಂ. ಭೂತದಯಾಂ ಕುರು. ಭೂತದಯೆ ಅಂದ್ರೆ ಪ್ರಾಣಿಗಳ ಮೇಲೆ ದಯೆ, ಕಾರುಣ್ಯವನ್ನ ಕುರು ಮಾಡು ಅಂತ ಅರ್ಥ. ಆಮೇಲೆ ನಿತ್ಯಂ ಧರ್ಮಂ ಚರ, ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ಮ ಪ್ರಮದ ಅಂತೆಲ್ಲ ಬರುತ್ತಲ್ಲ. ಸತ್ಯವಾದದ್ದನ್ನ ಹೇಳು, ಧರ್ಮಾಚರಣೆ ಮಾಡ್ತಾ ಇರು, ಸ್ವಾಧ್ಯಾಯ ಮಾತ್ರ ತಪ್ಪಿಸ್ರೇ ಬೇಡ, ಅದರಿಂದ ಎಡೂ ಬೇಡ. ಸ್ವಾಧ್ಯಾಯಾನ್ಮ ಪ್ರಮದ ಅಂದ್ರೆ ಗುರು ಹತ್ರ ಶಿಷ್ಯ ಕಲ್ತೆಲ್ಲ ಆದ್ಮೇಲೆ ಅವ್ನು ಯಾವಾಗ ಹೊರಡ್ತಾರಲ್ಲ ಗುರುಕುಲ ವಾಸದಿಂದ, ಇಷ್ಟು ಕಲ್ತಿದ್ಯಲ್ಲ ಇನ್ಮೇಲೆ ಇದನ್ನೆಲ್ಲ ಬಿಟ್ಬಿಡ್ಬೇಡ, ಅದನ್ನ ಹಾಗೆ ಕಾಪಾಡ್ಕೋ, ಅದನ್ನ ಹಾಗೆ ಆಚರಣೆ ಮಾಡ್ಕೊಂತ ತೈತರೇಯೋಪನಿಷತ್ತಿನಲ್ಲಿ ಬರುತ್ತಲ್ಲ ಆ ಅರ್ಥವನ್ನಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ ವಾದಿರಾಜರು. ನಿತ್ಯಂ ಧರ್ಮಂ ಚರ, ಪ್ರತಿನಿತ್ಯ ಧರ್ಮಾಚರಣೆಯನ್ನ ಹಾಗೆ ಕಾಪಾಡ್ಕೊಂಡಿರು. ಅಹರ್ನಿಶಂ ಅಂತ ಹೇಳ್ತಾರೆ, ಹಗಲು ರಾತ್ರಿ
ಯಾವಾಗ್ಲೂ ಒಮ್ಮೆ ದಿವ್ಸಕ್ಕೆ ಬೆಳಗ್ಗೆ ಹೊತ್ತು ಅಲ್ಲ, ಬೆಳಗ್ಗೆ ಆದಾಗ್ಲೂ ಧರ್ಮ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಷ್ಟು. ಅಂದ್ರೆ ಎಚ್ಚರ ಇದ್ದಾಗ್ಲೆಲ್ಲ ಆದಷ್ಟು ಧರ್ಮ ಕಾರ್ಯ ಮಾಡ್ತಾ ಇರ್ಬೇಕು. ಆದಷ್ಟು ಅಂತ ನಾವು ಮಾಡ್ಕೊಂಡಿರೋದು ಸಂಕೋಚ, ಅವ್ರು ಹೇಳಲ್ಲ ಹಂಗೆ, ಯಾವ ಯತಿಗಳು ಹಂಗೆ ಹೇಳಲ್ಲ. ನಾವು ಈ ಕಲಿಯುಗಕ್ಕೆ ಅನುಗುಣವಾಗಿ ಸಂಕೋಚದಿಂದ ಆದಷ್ಟು ಆದಷ್ಟು ಅಂತ ಹೇಳ್ತೀವಿ, ಆದ್ರೆ ಹಾಗಲ್ಲ, ಮಾಡೋದ್ ಮಾಡ್ತಾನೆ ಇರ್ಬೇಕು. ಇನ್ನು ಜಾನೀಹಿ ನಿತ್ಯಂ ಆತ್ಮಾನಂ ಅವೇಹಿ, ಮತ್ತೆ ನಿನ್ನ ಬಗ್ಗೆ ಆತ್ಮಾನಂ ನಿತ್ಯಂ ಜಾನೀಹಿ, ಆತ್ಮಾನಂ ನಿತ್ಯಂ ಜಾನೀಹಿ, ನಿಮ್ಮನ್ನ ನೀವೇನ್ ತಿಳ್ಕೊಳ್ಬೇಕು, ನಿತ್ಯ ಅಂತ ತಿಳ್ಕೊಡಿ. ನೀವು ಗಮನಿಸಿ, ನಾನು ಶ್ಲೋಕ ಹೇಳ್ಬೇಕಾದ್ರೆ ಆ ಶ್ಲೋಕ ಇರೋ ತರ ಪದಗಳನ್ನ ಕೆಲಸ ಹೇಳಲ್ಲ, ಏನ್ ಮಾಡ್ತೀನಿ, ಆ ಪದಗಳನ್ನ ಇನ್ನೊಂದ್ ತರ ಜೋಡಿಸ್ಕೊಂಡು ಅರ್ಥ ಹೇಳ್ತಾ ಇರ್ತೀನಿ. ಯಾಕೆ ಆ ತರ ಹೇಳ್ತೀನಿ ಅಂದ್ರೆ ಅದನ್ನ ಅನ್ವಯ ವಾಕ್ಯ ಅಂತ ಕರಿತೀವಿ. ಮುಂದೆ ಮಣಿಮಂಜರಿಲಿ ಅದ್ ಬರುತ್ತೆ. ಮಣಿಮಂಜರಿಲಿ ಏನ್ ಬರುತ್ತೆ, ಒಂದು ವಾಕ್ಯ, ಒಂದು ಶ್ಲೋಕ ಕೊಟ್ರೆ ಯಾವ್ಯಾವ ಪದ ಇದೆ ಅಂತ ಮೊದಲು ತಿಳ್ಕೊಳ್ಬೇಕು, ಆಮೇಲೆ ಆ ಪದವನ್ನು ಜೋಡಿಸ್ಕೊಳ್ಬೇಕು, ಜೋಡಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಅದು ನಿಮ್ಗೆ ತಕ್ಷಣ ಗೊತ್ತಾಗದೆ ಇರ್ಬೋದು, ಅದು ಸ್ವಲ್ಪ ದಿವಸ ತಗೊಳತ್ತೆ ಎಲ್ಲದಕ್ಕೂ ಕೂಡ. ಅದು ಹೇಗೆ ಅಂದ್ರೆ ಮೊದಲೇ ಎಲ್ಲಿ ಯಾವ ಹಂತದಲ್ಲಿ ನಾವು ಕಲಿಬೇಕು ಅಂದ್ರೆ ಶ್ಲೋಕ ಅರ್ಥ, ಆಮೇಲೆ ಆ ಶ್ಲೋಕದ ಪದಗಳು ಏನೇನ್ ಅರ್ಥ ಅಂತ ಸಾಮಾನ್ಯವಾಗಿ ತಿಳಿತಾ ಹೋಗ್ಬೇಕು. ಆಮೇಲೆ ನೀವು ಅದು ವ್ಯಾಕರಣ ಎಲ್ಲ ಓದ್ತಾ ಇದ್ರೆ ಜೊತೆಗೆ ಎಲ್ಲ ಸೇರ್ಕೊಳತ್ತೆ. ಇನ್ನು ಇದಕ್ ಬರೋಣ, ಜಾನೀಹಿ ನಿತ್ಯಂ ಆತ್ಮಾನಂ. ಆತ್ಮಾನಂ ಅಂದ್ರೆ ತನ್ನನ್ನ ನಿತ್ಯ ಅಂತ ತಿಳಿರಿ. ಅಂದ್ರೆ ನಮ್ ಪ್ರತಿಯೊಬ್ಬರಿಗೂ ಒಂದು ಜ್ಞಾನ ಇರ್ಬೇಕತ್ತೆ. ಇದು ಒಂದೇ ಜನ್ಮ ಅಲ್ಲ, ಈ ಒಂದೇ ಜನ್ಮ ಅಂತಿದ್ರೆ ನಾವೇನು ಸಾಧನೆ ಮಾಡ್ಲಿಕ್ಕೆ ಹೋಗಲ್ಲ, ಮುಗೀತಲ್ಲ. ಈ ಜನ್ಮ ಅಂದ್ಮೇಲೆ ನಾವೇ ಇರಲ್ಲ ಅಂದ್ಮೇಲೆ ನಾವ್ ಏನ್ ಸಾಧನೆ ಮಾಡ್ಬೇಕು, ಇರೋ ಕಾಲದಷ್ಟು ಆರಾಮಾಗಿ ಎಂಜಾಯ್ ಮಾಡಿದ್ರೆ ಸಾಕು ಅಂತ. ಹಾಗಲ್ಲ, ಒಬ್ಬ ಜೀವ ಒಳಗಡೆ ಏನಿದಾನೆ ಅವ್ನು ನಿತ್ಯ ಅಂತ ತಿಳ್ಕೊಬೇಕಂತ. ನಿತ್ಯ ಅಂದ್ರೆ ಏನು, ಹಿಂದೆನೂ ಇದ್ದ ಮುಂದೆನೂ ಇರ್ತಾನೆ ಅಂತ. ನಿತ್ಯ ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರೋನು ಅಂತ ಅರ್ಥ. ಹೇಗೆ ಅರ್ಜುನನಿಗೆ ಕೃಷ್ಣ ಉಪದೇಶ ಕೊಟ್ಟ, ಇವತ್ತು ಇವರೆಲ್ಲ ಸಾಯ್ತಾರೆ ಅಂತ ಯಾಕೆ ನೀನು ದುಃಖ ಪಡ್ತಾ ಇದೀಯಾ, ನೀನು ನಿತ್ಯ, ಈ ಭೀಷ್ಮಾದಿಗಳು ಕೂಡ ನಿತ್ಯ, ಭೀಷ್ಮ ದ್ರೋಣಾಚಾರ್ಯ ಎಲ್ಲ, ನಾನು ಹಿಂದಿದ್ದೆ ಮುಂದೆನೂ ಇರ್ತೀನಿ, ಎಲ್ರೂ ನಾವಿರ್ತೀವಿ, ದೇಹ ಹೋಗುತ್ತಷ್ಟೇ ತಾನೆ ಅಂತ ಉಪದೇಶ ಕೊಟ್ಟ. ಅಂದ್ರೆ ಏನ್ ತಿಳ್ಕೊಳ್ಬೇಕು, ಆ ಕೃಷ್ಣನ ಭಗವದ್ಗೀತೆಯ ಉಪದೇಶದ ಸಾರ ಅದನ್ನ ಹೇಗಿಟ್ರು ಅಂದ್ರೆ ನಿತ್ಯಂ ಆತ್ಮಾನಂ ಜಾನೀಹಿ, ಆತ್ಮನನ್ನ ಜೀವನನ್ನ ನಿತ್ಯ ಅಂತ ತಿಳ್ಕೋ ಅಂತ. ಅವಾಗ ನಾವು ಸಾಧನೆ ಮಾಡ್ಲಿಕ್ಕೆ ಹೋಗ್ತೀವಿ, ಅಯ್ಯೋ ಮುಂದಿನ ಜನ್ಮ ಅಂತಂದಿದೆ, ಮುಂದಿನ ಜನ್ಮದಲ್ಲಾದ್ರೂ ಇನ್ನೂ ಒಳ್ಳೇದಾಗ್ಬೇಕು, ಈ ಜನ್ಮದ ಒಂದಿಷ್ಟಾರು ಪಡೆಯೋಣ ಅಂತ ಹೇಳಿ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ. ಅದೊಂದು. ಇನ್ನು ಅವೇಹಿ ಅಂತ ಇದೆ. ಅವೇಹಿ ಅಂತಂದ್ರೆ ಏನು, ತಿಳಿಬೇಕು ಅಂತ ಅರ್ಥ. ಏನ್ ತಿಳ್ಕೊಳ್ಬೇಕು, ಅನ್ಯಥಿ ನಶ್ವರಂ ಅವೇಹಿ, ಜೀವ ಒಬ್ರೇ ಉಳಿಯೋದು, ದೇಹ ಎಲ್ಲ ನಶ್ವರ ಅಂತ ತಿಳ್ಕೊ. ಅನ್ಯತ್ ನಶ್ವರಂ ಹಿ ಅಂದ್ರೆ ಜೀವನನ್ನ ಬಿಟ್ಟು ಬೇರೆ ದೇಹ ಅಂತ ಒಂದೇನಿದೆ ಇದೆಲ್ಲ ನಶ್ವರ ಅಂತ ಭಾವಿಸು. ಇದು ಯಾವತ್ತೂ ಶಾಶ್ವತ ಅಲ್ಲ, ಇದು ನಾಶವನ್ನು ಹೊಂದೋದು. ಶಾಶ್ವತ ನಶ್ವರ, ಶಾಶ್ವತ ಜೀವ, ಅವನಿಗಿರೋ ದೇಹ ಅದು ನಶ್ವರ ಅಂತ. ಅಂದ್ರೆ ಅರ್ಥ ಏನು, ನಮ್ ಹಿಂದೆ ಯಾವ್ದು ಬರುತ್ತೆ, ನಮ್ ಹಿಂದೆ ವಿದ್ಯಾ ಕರ್ಮ ಸುತಾ ಇತಿ ಅಂತ ಒಂದ್ ಮಾತಿದೆ. ವಿದ್ಯಾ ಕರ್ಮ ಸುತಾಹ ಇತಿ, ನೀವು ಸಂಪಾದನೆ ಮಾಡಿರೋ ವಿದ್ಯೆ ನಿಮ್ ಹಿಂದೆ ಬರುತ್ತೆ. ನಿತ್ಯ ಅಲ್ವಾ ಜೀವ, ಜೀವನದಿಂದ ಏನ್ ಬರುತ್ತೆ, ಒಂದ ವಿದ್ಯೆ ಬರುತ್ತೆ, ಕರ್ಮ ಬರುತ್ತೆ, ನಾವು ಮಾಡೋ ಕರ್ಮ ಬರುತ್ತೆ, ಮತ್ತೆ ನಮ್ಮ ಮಕ್ಕಳು ಬರ್ತಾರೆ ಅಂತ ಸುತ. ಆದ್ರಿಂದ ಏನ್ ಜವಾಬ್ದಾರಿ ಇದೆ, ನಾವು ವಿದ್ಯೆ ಸಂಪಾದನೆ ಮಾಡ್ಬೋದು, ನಾವು ಕರ್ಮ ಸಂಪಾದನೆ ಮಾಡ್ಬೋದು, ಆದ್ರೆ ಮಕ್ಕಳು ಮುಂದೆ ಅವರು ಕರ್ಮ ಮಾಡ್ಬೇಕಲ್ಲ, ಯಾಕಂದ್ರೆ ಅವರಿಂದ ಮತ್ತೆ ಸದ್ಗತಿ ಆಗೋದಿರುತ್ತೆ, ಅಂದ್ರೆ ಅವ್ರಿಗೆ ಶಿಕ್ಷಣ ಕೊಡ್ಲೇಬೇಕು ಅಂತ ಇದು ತಾತ್ಪರ್ಯ. ಅದನ್ನ ಇಟ್ಕೊಂಡು ಅನ್ಯತ್ ನಶ್ವರಂ ಅಂದ್ರೆ ವಿದ್ಯೆನೂ ನಶ್ವರ, ಕರ್ಮನೂ ನಶ್ವರ, ಮಕ್ಕಳು ನಶ್ವರ ಅಂತ ಅರ್ಥ ಅಲ್ಲ. ಅಲ್ಲಿ ಹೇಗೆ ಆತ್ಮ ನಿತ್ಯನೋ, ಆತ್ಮನ ಜೊತೆಗೇ ಬರುವಂತಹ ವಿದ್ಯೆ ಕರ್ಮ ಸುತ ಅದು ಕೂಡ ನಿತ್ಯ, ಅದು ಯಾವಾಗ್ಲೂ ಇರ್ಲೇಬೇಕು. ಅದು ಇದ್ದಾಗ ಅವನು ಸದ್ಗತಿಯನ್ನು ಪಡಿತಾನೆ. ಸರಿ, ಇಷ್ಟುವರೆಗೆ 5 ಶ್ಲೋಕದ ಉಪದೇಶ ಆಯ್ತು. ಇದನ್ನ ಹಿತೋಪದೇಶ ಅಂತ ಇದಕ್ಕೆ ಕರೆದ್ರು. ಈ 5 ಶ್ಲೋಕದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಇಷ್ಟೆಲ್ಲ ಅರ್ಥ ಇದೆಯಲ್ಲ, ಇದು ಯಾವ್ದ್ರ ಅರ್ಥ ಅಂತ ತಿಳ್ಕೊಂಡ್ರಿ, ಅದನ್ನ ಕೇಳಿದಾಗ ನಮ್ಗೆ ಶಾಕ್ ಆಗ್ಬೇಕು. ಆದ್ರೂ ಎಷ್ಟು ಅಧ್ಯಯನ ಮಾಡಿದವರು ಅವ್ರು ಯಾಕೆ ಇಷ್ಟೇ ಉಪದೇಶ ಕೊಡ್ತಾರೆ 5 ಶ್ಲೋಕದಿಂದ? ಉಪದೇಶ ಕೊಡ್ಲಿಕ್ಕೆ ತುಂಬಾ ಇದೆ. ನೀವು ಕಪಿಲ ಗೀತೆ, ಭಾಗವತ ತೆಗೆದು ಬಿಟ್ರೆ ಕಪಿಲ ಗೀತೆ, ರುದ್ರ ಗೀತೆ, ಉದ್ಧವ ಗೀತೆ, ಅವಧೂತ ಗೀತೆ, ಜಡ ಭರತೋಪದೇಶ, ಹಾಗೆ ಹೀಗೆ ಎಷ್ಟು ಸಿಗತ್ತೆ. ಅಷ್ಟು ಒಂದು ಭಾಗವತಲ್ಲೇ ಎಷ್ಟೆಷ್ಟು ಉಪದೇಶ, ಹಿತೋಪದೇಶ ಬೇಕಾದಷ್ಟಿದೆ. ಆದ್ರೆ ಇವರು ಇಷ್ಟೇ ಹಿತೋಪದೇಶ ಕೊಡ್ತಾರೆ. ಎಲ್ರು ಏನ್ ಹೇಳೋದು ಅಂದ್ರೆ, ದೇವ್ರ ನೈವೇದ್ಯ ತಗೋ, ದೇವ್ರನ್ನ ಮುಟ್ಟು, ದೇವ್ರನ್ನ ನೋಡು, ದೇವಸ್ಥಾನಕ್ಕೆ ಹೋಗು, ಬಂದವ್ರ ಕಾಪಾಡು, ಸಜ್ಜನರ ಸಹವಾಸ ಮಾಡ್ಕೊಂಡಿರು, ಧರ್ಮಾಚರಣೆ ಮಾಡು, ನಿನ್ನ ಯಾವಾಗ ಇದೆಯಾ ಅಂತ ತಿಳ್ಕೊ, ಇನ್ನೆಲ್ಲ ನಶ್ವರ ಅಂತ ತಿಳ್ಕೊ, ಕಾಮ ಕ್ರೋಧ ಮೋಹ ಇದೆಲ್ಲ ಬಿಟ್ಬಿಡು, ಕೃಷ್ಣನ್ ಸ್ಮರಣೆ ಮಾಡು, ನಮಸ್ಕಾರ ಮಾಡು. ಇಷ್ಟ ಹೇಳಿದ್ರು ಈ ಹಿತೋಪದೇಶದ ಸ್ತೋತ್ರದಲ್ಲಿ. ಅದರಲ್ಲೂ ಕಾಮಕ್ರೋಧ ಅಂತಂದ್ರು, ಆಮೇಲೆ ಮೋಹ ಮದ ಮಾತ್ಸರ್ಯ ಅದೆಲ್ಲ ಬಿಟ್ಟೇ ಬಿಟ್ರು. ವಸ್ತುತಃ ಅದನ್ನ ಹೇಳಲಿಲ್ಲ ಇಲ್ಲಿ. ಯಾಕೆ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ,
ಮಹಾಶರೋ ಮಹಾಪಾಪ್ಮ ವಿದ್ಯೆ ಏನಮಿಹ ವೈರಿಣ. ಶತ್ರು ಅಂದ್ರೆ ಕಾಮಕ್ರೋಧ ಅಂತೆ ಮೊದಲು, ಅದನ್ನ ಎರಡನ್ನ ತೆಗೆದು ಹಾಕ್ಬಿಟ್ರೆ ಮಿಕ್ಕಿದೆಲ್ಲ ಓಡೋಗ್ಬಿಡತ್ತೆ ಅಂತ. ಅದನ್ನ ಒಂದ್ ಎರಡು ಹೇಳಿ ಮೋಹಕ್ ತನಕ ಬಂದ್ರು. ಮೋಹಕ್ ಯಾಕೆ ಬಂದ್ರು ಅಂತಂದ್ರೆ ಅಲ್ಲಿ ಕೃಷ್ಣ ಗೀತೆಯಲ್ಲಿ ಎರಡೇ ಹೇಳ್ದ. ಇಲ್ಲಿ ಮೋಹಕ್ ತನಕ ಯಾಕೆ ಬಂದ್ರು ಅಂದ್ರೆ ಆ ಮೋಹ ಸಂಸಾರಕ್ಕೆ ಕಾರಣ, ಸಂಸಾರ ವ್ಯಾಮೋಹ ಅಂತ ಹೇಳ್ತೀವಲ್ಲ, ಅದು ಹೋಗ್ಬೇಕು ಅನ್ಲಿಕ್ಕೆ ಒಂದು ಹೇಳಿದ್ರು. ಆದ್ರಿಂದ ವಾದಿರಾಜರು ಮಾತಾಡೋದ್ರಲ್ಲೂ ಕೂಡ ಆರನ್ನ ಯಾಕೆ ಹೇಳಲಿಲ್ಲ, ಎರಡನ್ನೇ ಯಾಕೆ ಹೇಳಿದ್ರು, ಇದನ್ನೇ ಯಾಕೆ ಹೇಳಿದ್ರು, ಇದನ್ನೇ ಯಾಕೆ ಹೇಳಿದ್ರು ಅಂತ 1000 ಸರಿ ವಿಚಾರ ಮಾಡಿದ್ರೆ ನಮ್ಗೆ 1000 ಅರ್ಥ ಗೊತ್ತಾಗುತ್ತೆ. ಓ, ಭಾಗವತಲ್ಲಿದೆ, ಮಹಾಭಾರತದಲ್ಲಿದೆ, ವೇದದಲ್ಲಿದೆ ಅಂತ. ಅದಕ್ಕೆ ಇದು ತುಂಬಾ ಗಂಭೀರ ಸ್ತೋತ್ರ. ಇದನ್ನ ಎಷ್ಟು ವಿಚಾರ ಮಾಡಿದ್ರು ಅಷ್ಟಿದೆ. ಆದ್ರೆ ಅವರೇ ಹೇಳೋ ಪ್ರಕಾರ ಏನು ಅಂತ ನೋಡೋಣ. 6ನೆಯ ಶ್ಲೋಕ. ಪಂಚಶ್ಲೋಕೀಂ ಪಂಚಶ್ಲೋಕೀಂ ಇಮಾಂ ಶಶ್ವತ್ ಇಮಾಂ ಶಶ್ವತ ಪಠ ಪಠ ಧಾರಯ ಧಾರಯ ಚಿಂತಯ ಚಿಂತಯ ಏತಾವಾನ್ ಏತಾವಾನ್ ಸರ್ವವೇದಾರ್ಥಃ ಸರ್ವವೇದಾರ್ಥಃ ಸಮಾಸೇನ ಸಮಾಸೇನ ನಿರೂಪಿತಃ. ನಿರೂಪಿತಃ. ಪಂಚಶ್ಲೋಕೀಂ ಇಮಾಂ, ಇದು 5 ಶ್ಲೋಕ. ಈ 5 ಶ್ಲೋಕವನ್ನ ಶಶ್ವತ, ಯಾವಾಗ್ಲೂ, ಸಕೃತ್ ಅಲ್ಲ, ಸಕೃತ್ ಅಂದ್ರೆ ಒಮ್ಮೆ ಅಂತ ಅರ್ಥ. ಶಶ್ವತ್ ಅಂದ್ರೆ ಯಾವಾಗ್ಲೂ, ಅಂದ್ರೆ ತಲೆಯಲ್ಲಿ ಇಷ್ಟೆಲ್ಲ ಯಾವಾಗ್ಲೂ ಇರ್ಲೇಬೇಕು. ಸ್ತೋತ್ರ ಅಂದ್ರೆ ಯಾವಲ್ಲ ಒಮ್ಮೆ ದೇವ್ರ ಮುಂದೆ ಕೂತು 2 ನಿಮಿಷ ಹೇಳೋದಲ್ಲ. ಈ ಸ್ತೋತ್ರಗಳೇನಂದ್ರೆ ಅದ್ ಯಾವಾಗ ತಲೆಯಲ್ಲಿ ಇರ್ಬೇಕು. ದೈವೇದ್ಯ ಸ್ವೀಕಾರ ಮಾಡ್ಬೇಕು, ಹೋಗ್ಬೇಕು, ಕೇಳ್ಬೇಕು, ಮಾಡ್ಬೇಕು, ಇದೆಲ್ಲ ಯಾವಾಗಲೂ ಇರುವಂತದ್ದು. ಪಠ ಧಾರಯ ಚಿಂತಯ 3 ಕ್ರಿಯಾಪದ ಒಟ್ಟಿಗೆ ಹಾಕಿದ್ರು. ಜೋಡಿಸ್ತಾರೆ, ಸ್ವರಸವಾದ ಕ್ರಿಯಾಪದ ಹಾಕ್ತಾರೆ, ಪ್ರಾಸಬದ್ಧವಾದದ್ದು, ಮತ್ತೆ ಪಠ ಧಾರಯ ಚಿಂತಯ ಅಂತ ಒಟ್ಟಿಗೆ ಹಾಕ್ತಾರೆ ಕ್ರಿಯಾಪದ ಜೊತೆಗೆ ಸೇರಿಸ್ಕೊಂಡು. ಪಠ ಅಂದ್ರೆ ಓದು, ಆಮೇಲೆ ಧಾರಣೆ ಮಾಡು, ಮನಸ್ಸಿನಲ್ಲಿ ಇಟ್ಕೋ, ಆಮೇಲೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಇರು ಅಂತ. ಇದನ್ನ ಶ್ರವಣ ಮನನ ಧ್ಯಾನ ಅಂತ ಹೇಳ್ತೀವಲ್ಲ, ಅದನ್ನ ಇವ್ರು ತಗೊಂಡಿದ್ದಾರೆ. ಪಠ ಧಾರಯ ಚಿಂತಯ, ಅದು ಇನ್ನೊಂದು ಶಬ್ದದಿಂದ ಪಠಧಾರಯ ಚಿಂತಯ ಅಂತ ಹೇಳ್ತೀವಿ. ಪಠನ ಮಾಡು, ಧಾರಣೆ ಮಾಡು ಅಂದ್ರೆ ಮನನ ಮಾಡು, ಚಿಂತಿಸು ಅಂತಂದ್ರೆ ಧ್ಯಾನ ಮಾಡು ಅಂತ ಅರ್ಥ. ಯಾವಲ್ಲೂ ತಲೆಯಲ್ಲಿ ಇರಲಿ 5 ಶ್ಲೋಕದ ಅರ್ಥ ಅಂತ. ಸರಿ, ಯಾಕೆ ಇಟ್ಕೊಬೇಕಿದನ್ನೆಲ್ಲ? ಏತಾವಾನ್ ಸರ್ವ ವೇದಾರ್ಥ ಸಮಾಸೇನ ನಿರೂಪಿತ. ಇದೆಲ್ಲ ಸಕಲ ವೇದಗಳ ಅರ್ಥ ಇದು ಅಂತ. ಸಕಲ ವೇದದ ಅರ್ಥ ಇದ. ಸಕಲ ವೇದ ಅಂದ್ರೆ ಹೆದರಿಕೆ ಆಗತ್ತೆ. ಯಾಕೆ? ಅನಂತಾವೈ ವೇದ, ಅನಂತ ವೇದ ಅಂತೆ. ಕೇವಲ ಋಗ್ವೇದ ಯಜುರ್ವೇದ ಅಂತ ಸುಮ್ಮನೆ ಹೆಸರಿಗೆ ಹೇಳ್ತೀವಿ. ಒಂದೊಂದು ಋಗ್ವೇದ ತಗೊಂಡ್ರು ವಾಕ್ಯ ಎಷ್ಟು, ಒಂದು ಪುಸ್ತಕನ ಋಗ್ವೇದ ಅಂದ್ರೆ ಅಲ್ಲ. ಇನ್ನು ಬೇಕಾದಷ್ಟು ವಾಕ್ಯ ಇದೆ. ಈ ಪ್ರಿಂಟ್ ಆಗಿರೋ ಋಗ್ವೇದ ಪುಸ್ತಕ ಬಿಟ್ಟು ಇನ್ನು 1000 ವಾಕ್ಯ ಇದೆ, ನಮಗ್ ಗೊತ್ತಿಲ್ಲ ಅದು. ಯಾಕೆಂದ್ರೆ ಅದು ಗುರುಗಳ ಮುಖಾಂತರ ಕೇಳೋದ್ ಕಿವಿಗಷ್ಟೇ, ಅದು ನಮಗ್ ಗೊತ್ತಿಲ್ಲ. ಅದು ಗೊತ್ತಿರೋದು ಮಧ್ವಾಚಾರ್ಯರಿಗೆ ಮಾತ್ರ ಅಂತ ಅನ್ಕೊಂಡಿದೀವಿ. ಅಲ್ಲ, ವಾದಿರಾಜರು ಈ ಮಾತ್ರೆಯಿಂದ ಏನ್ ತೋರಿಸ್ತಾ ಇದ್ದಾರೆ? ಏತಾವಾನ್ ಸರ್ವ ವೇದಾರ್ಥ, ಸಮಗ್ರ ವೇದದ ಅರ್ಥ ಇಷ್ಟು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇದು ಮಧ್ವಾಚಾರ್ಯರ ತರ ಅವ್ರು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಮಧ್ವಾಚಾರ್ಯರು ಹೇಗೆ ಸಕಲ ವೇದಗಳಲ್ಲಿ ಮುಳುಗಿ ಆ ಪ್ರತಿಯೊಂದು ವೇದಗಳ ಅರ್ಥವನ್ನು ತೀರ್ಮಾನ ಮಾಡ್ಲಿಕ್ಕೆ ಬ್ರಹ್ಮಸೂತ್ರ ಭಾಷ್ಯನೆಲ್ಲ ಬರೆದ್ರು ಆಚಾರ್ಯರು, ಹಾಗೆ ವಾದಿರಾಜರು ಎಲ್ಲ ವೇದದ ಅರ್ಥವನ್ನ ಇಷ್ಟು ಅಂತ ಹೇಳ್ತಾರೆ. ಅಂದ್ರೆ ಯಾವ ಲೆವೆಲ್ ಅಲ್ಲಿ ಅವ್ರು ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮಧ್ವಾಚಾರ್ಯರ ಸಮಾನವಾಗಿದ್ದಾರೆ ಯಾರು? ವಾದಿರಾಜರು. ಇದರಿಂದ ಗೊತ್ತಾಗತ್ತೆ. ನಾವ್ ಅನ್ಕೊಳ್ಬಹುದು, ಯುಕ್ತಿ ಮಲ್ಲಿಕಾದ ಮೊದಲಿಗೆ ಒಂದು ಹೇಳ್ತಾರೆ ವಾದಿರಾಜರು ಮಧ್ವಾಚಾರ್ಯ ಬಗ್ಗೆ. ಹನುಮಂತನ ಅವತಾರಕ್ಕಿಂತ ಮಧ್ವಾಚಾರ್ಯರ ಅವತಾರ ತುಂಬಾ ಹೊಗಳ್ಬೇಕು ನಾವು ಅಂತ ಹೇಳ್ತಾರೆ. ಇದನ್ನೊಮ್ಮೆ ಹಿಂದೇನು ಸ್ತೋತ್ರ ಪಾಠದಲ್ಲಿ ಹೇಳಿದ್ದೆ ಬಹುಶಃ. ಯಾಕೆ ಹೊಗಳ್ಬೇಕು ಅಂದ್ರೆ, ಹನುಮಂತ ದಾಟಿದ್ದು ಒಂದ್ ಸ್ವಲ್ಪ ಯೋಜನದ ಸಮುದ್ರ ಅಷ್ಟೇ, ದಕ್ಷಿಣ ಸಮುದ್ರನ. ಅಂದ್ರೆ ಮಧ್ವಾಚಾರ್ಯ ದಿವಸ ದಾಟೋದು ಎಷ್ಟು ಸಮುದ್ರ ಅಂದ್ರೆ ಅನಂತ ವೇದ ರಾಶಿ ಎಂಬ ಸಮುದ್ರ. ದಿವಸ ಅಂತ ಸಮುದ್ರನ ದಾಟುವಂತ ಮಧ್ವಾಚಾರ್ಯನ ಜಾಸ್ತಿ ಹೊಗಳ್ಬೇಕಾ, ಹನುಮಂತನ ಪರಾಕ್ರಮ ಜಾಸ್ತಿ ವರ್ಣಿಸ್ಬೇಕಾ? ಯೋಚನೆ ಮಾಡಿ ಅಂತ. ಅಂತ ಹನುಮಂತನ ಕುಗ್ಗಿಸ್ತಾ ಇಲ್ಲ, ಎಲ್ಲ ಅವತಾರ ಒಂದೇ. ಆದ್ರೂ ಮಧ್ವಾಚಾರ್ಯ ಅವತಾರದಲ್ಲಿ ನಡೆದ ಸರ್ವ ವೇದಗಳ ನಿರ್ಣಯ ಇದೆಯಲ್ಲ, ಅದರ ಅರ್ಥ ಏನು ಅಂತ ತುಂಬಾ ದೊಡ್ಡದು ಅಂತ. ಅಷ್ಟನ್ನು ಹೊಗಳಿ ಮಧ್ವಾಚಾರ್ಯರನ್ನ ನಮಸ್ಕಾರ ಮಾಡ್ತಾರೆ. ಅಷ್ಟು ಮಧ್ವಾಚಾರ್ಯ ನಮಸ್ಕಾರ ಮಾಡಿದವರು ಅವರು ಇಲ್ಲಿ ಹೇಳ್ತಾರೆ ಇಷ್ಟು ಸರ್ವ ವೇದಾರ್ಥ ಅಂತ. ಅಂದ್ರೆ ಎಂಥ ಇದು ಅಂದ್ರೆ, ಒಬ್ರು ಹಾಗೂ ಮಾತಾಡ್ತಾರೆ, ಹೀಗೂ ಮಾತಾಡ್ತಾರೆ. ಅಂದ್ರೆ ಅಭಿಪ್ರಾಯನು ಸಮಾನವಾಗಿದ್ದಾರೆ ಅಂತ. ಅದನ್ನ ಇಲ್ಲಿ ಗಮನಿಸ್ಬೇಕು. ಇದೆಲ್ಲ ಸೂಚನೆ, ಅಲ್ಲಲ್ಲಿ ಸ್ತೋತ್ರದಲ್ಲಿ ವಾದಿರಾಜರು ಕೊಡುವಂತ ಸೂಚನೆ. ಸಮಾಸೇನ ನಿರೂಪಿತ ಸರ್ವ ವೇದಾರ್ಥ. ಸಮಾಸೇನ, ಸಮಾಸ ಅಂದ್ರೆ ವ್ಯಾಕರಣದಲ್ಲಿ ಸಮಾಸ ಅಂದ್ರೇನು?
ತುಂಬಾ ಜಾಸ್ತಿ ಬೇರೆ ಬೇರೆಯಾಗಿ ಪದಗಳನ್ನು ಪ್ರಯೋಗಿಸೋದನ್ನ ಒಂದು ಪದವನ್ನಾಗಿ ಮಾಡ್ತೀವಿ. ಅಂದ್ರೆ ಸಮಾಸ ಅಂದ್ರೆ ಸಂಕ್ಷೇಪ ಅಂತ ಅರ್ಥ. ಆ ವ್ಯಾಕರಣದ ಶಬ್ದವನ್ನ ಹಾಗೆ ಹೀಗೆ ಬಳಸ್ಕೊಂಡ್ಬಿಟ್ಟು ಸಮಾಸ ಅಂದ್ರೆ ಚಿಕ್ಕದಾಗಿ ಅಂತ ಅರ್ಥ. ಎಲ್ಲ ವೇದದ ಅರ್ಥ ಅಂತ ಹೇಳೋದು, ಚಿಕ್ಕದಾಗಿ ಹೇಳಿದ್ದೀನಿ ಅಂತ ಹೇಳೋದು ಅಷ್ಟೇ. ಎಲ್ಲ ವೇದದ ಅರ್ಥ ಅಂದ್ರೆ ತುಂಬಾ ಹೇಳ್ಬೇಕು, ಆದ್ರೆ ಎಲ್ಲ ವೇದದ ಅರ್ಥ ಸಾರ ಏನಿದೆ ಅದನ್ನ ಕೊಟ್ಟಿದೆ. ಆ ಸಾರ ಬೇಕಂತ, ಯಾಕಂದ್ರೆ ನೂರಾರು ಗ್ರಂಥಗಳನ್ನು ಓದಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ಹೇಳಲಿಕ್ಕೆ ಬರ್ಬೇಕು. ಸುಮ್ನೆ ಎಲ್ಲಾ ಗ್ರಂಥ ಹೇಳ್ತಾ ಕೂತ 100 ವರ್ಷ ಆಗ್ಬಿಡುತ್ತೆ. ಸಾರ ಇದೆಯಲ್ಲ ಅದು ತುಂಬಾ ಮುಖ್ಯ. ಅದನ್ನ ಸಮಾಸೇನ ಚಿಕ್ಕದಾಗಿ ನಾನು ಸಕಲ ವೇದದ ಅರ್ಥವನ್ನ ಹೇಳಿದ್ದೀನಿ ಅಂತ ಇಷ್ಟು ಹೇಳಿ ಕೊನೆಗೆ ಈ ವಾಕ್ಯ ನಮಗ್ ಬಾಯಿಗೆ ಬಂದೇ ಬರುತ್ತೆ. ಈ ಶ್ಲೋಕ ಅಂತ ಪ್ರಸಿದ್ಧ ಶ್ಲೋಕ ಇದು, ಹಿತೋಪದೇಶದ ಶ್ಲೋಕವಾಗಿ ತಗೊಂಡಿದ್ದಾರೆ. ಪುರಾಣದಲ್ಲೂ ಕೂಡ ಬರುತ್ತೆ ಇಂಥ ಶ್ಲೋಕ. 7ನೆಯ ಶ್ಲೋಕ. ನಾಸ್ತಿ ನಾರಾಯಣ ಸಮಂ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭೂತಂ ನ ಭವಿಷ್ಯತಿ ನ ಭವಿಷ್ಯತಿ ಏತೇನ ಏತೇನ ಸತ್ಯವಾಕ್ಯೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಸಾಧಯಾಮ್ಯಹಂ. ನಾಸ್ತಿ ನ ಭೂತಂ ನ ಭವಿಷ್ಯತಿ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ನಾಸ್ತಿದೆ, ಈಗ ದೇವರಿಗೆ ಹೋಲಿಕೆ ನೀಡುವಂತ ಒಬ್ಬ ವ್ಯಕ್ತಿ ಸಿಗಲ್ಲ. ಹಿಂದಕ್ಕೆ ಇರ್ಲಿಲ್ಲ, ಮುಂದಕ್ಕೆ ಬರಲ್ಲ. ನಾಸ್ತಿ ನ ಭೂತಂ ನ ಭವಿಷ್ಯತಿ. ಯಾರು? ನಾರಾಯಣ ಸಮಂ. ನಾರಾಯಣಗೆ ಸಮಾನನಾದವ್ರು ಸಿಗಲ್ಲ. ಇದು ಘಂಟಾಘೋಷ ವಾಕ್ಯ. ಏತೇನ ಸತ್ಯವಾಕ್ಯೇನ, ಸತ್ಯವಾಕ್ಯ. ಇದರಿಂದ ಅಹಂ ನಾನು ಸರ್ವಾರ್ಥಾನ್ ಸಾಧಯಾಮಿ, ಏನೇನ್ ಬೇಕೋ ಎಲ್ಲಾ ಪಡ್ಕೊಳ್ತೀನಿ ಅಂತ. ಅಂದ್ರೆ ಅರ್ಥ, ನಿಮ್ ತಲೆಯಲ್ಲಿ ಇರ್ಬೇಕಾದ್ದು ಹರಿಸರ್ವೋತ್ತಮ ಜ್ಞಾನ ಅಂತ ಅರ್ಥ. ಅದನ್ನೆಲ್ಲ ಹೇಳ್ತಾ ಇದಾರೆ ಈ ಶ್ಲೋಕದಿಂದ. ಹರಿಸರ್ವೋತ್ತಮ ಅಂದ್ರೆ ಏನು? ಅವನ್ ತರ ಮತ್ತೊಬ್ಬ ಸಿಗಲ್ಲ ಅಂದ್ರೆ ಅವ್ನ್ ದೊಡ್ಡವನು ಅಂತಾನೆ ಅರ್ಥ. ಈಗ ಮಧ್ವಾಚಾರ್ಯಗೆ ಸಮಾನರಾದವ್ರು ಸಿಗ್ತಾರೆ, ವಾಯುದೇವರಿಗೆ ಸಮಾನರಾದವ್ರು ಸಿಗಲ್ವಾ? ಬ್ರಹ್ಮದೇವರೇ ಇದ್ದಾರೆ. ಲಕ್ಷ್ಮಿಗೆ ಸಮಾನರಾದವ್ರು ಸಿಗಲ್ವಾ? ವಸ್ತುತಃ ಸಿಗಲ್ಲ. ಲಕ್ಷ್ಮಿಗೂ ಕೂಡ ಯಾರು ಸಿಗಲ್ಲ. ಆದ್ರೆ ಲಕ್ಷ್ಮಿಗಿಂತ ದೊಡ್ಡವನು ಸಿಗ್ತಾನಲ್ಲ, ಹಾಗಾಗಿ ಸಮಾನ ಸಿಗದಿದ್ರು ದೊಡ್ಡವನಂತೂ ಸಿಗ್ತಾನೆ. ಆದ್ರಿಂದ ಅಲ್ಲೂ ಹೋಯ್ತು. ಯಾರನ್ನ ತಗೊಂಡ್ರು ಒಂದ ಸಮಾನರು ಸಿಗ್ತಾರೆ, ಒಂದ ಅವ್ರಿಗಿಂತ ದೊಡ್ಡವ್ರು ಸಿಗ್ತಾರೆ. ಆದ್ರೆ ಒಬ್ಬನಿಗೆ ಮಾತ್ರ ಸಮಾನರು ಸಿಗಲ್ಲ, ದೊಡ್ಡವರು ಸಿಗಲ್ಲ. ಅದು ಯಾರು ಅಂದ್ರೆ ನಾರಾಯಣ ಮಾತ್ರ. ಅದು ಒಂದು ಕಾಲ, ಎರಡು ಕಾಲ, ಎಲ್ಲಾ ಕಾಲದಲ್ಲೂ ಕೂಡ. ಬೇರೆಯವ್ರಿಗೆಲ್ಲ ಒಂದೊಂದ್ ಕಾಲದಲ್ಲಿ ಸಮಾನ ಸಿಗ್ಬೋದು. ಈಗ ತುಂಬಾ ವಿದ್ವಾಂಸರು ತುಂಬಾ ಚೆನ್ನಾಗಿ ಓದ್ಕೊಂಡಿರೋರ್ಗೆ ಏನಾಗುತ್ತೆ, ನಮ್ ಕಾಲದಲ್ಲಿ ನಾವೇ ಗ್ರೇಟ್ ಅಂತ ಆಗಿರ್ಬೋದು. ಆದ್ರೆ ಹಿಂದಿನ ಕಾಲಕ್ಕೆ ಹೋದ್ರೆ ನಮ್ಗಿನ್ ಜಾಸ್ತಿ ಓದಿರೋರು ಇರ್ತಾರೆ. ಹಾಗಂತ ಹಿಂದಿನ ಕಾಲ ಜಾಸ್ತಿ ಓದಿರ್ಬೇಕು ಅಂತಾನೂ ಇಲ್ಲ. ಅಂದ್ರೆ ಒಂದೊಂದು ಕಾಲದಲ್ಲಿ ಸಮಾನರಾದವರು ಸಿಗ್ಬೋದು, ಜಾಸ್ತಿನವರು ಸಿಗ್ಬೋದು. ಆದ್ರೆ ನಾರಾಯಣನಿಗೆ ಮಾತ್ರ ಎಂದಿಗೂ ಸಮಾನನಾದವನೇ ಸಿಗಲ್ಲ. ಅಂದ್ಮೇಲೆ 3 ಕಾಲದಲ್ಲಿ ದೊಡ್ಡವ್ರು ಯಾರು ಸಿಗ್ತಾರೆ? ಯಾರು ಕೂಡ ಇಲ್ವೇ ಇಲ್ಲ. ಅಂದ್ರೆ ಈ ಒಂದು ವಾಕ್ಯ ಹರಿಸರ್ವೋತ್ತಮತ್ವ ಜ್ಞಾನದಿಂದ ಸರ್ವಾರ್ಥ ಎಲ್ಲ ಸಿಗತ್ತೆ. ಅಂದ್ರೆ ಅರ್ಥ ಏನು? ದೇವರ ಪರಿಪೂರ್ಣ ಅನುಗ್ರಹ ಆಗ್ಬೇಕು ಅಂದ್ರೆ ದೇವ್ರ ದೊಡ್ಡವನು, ಅವನ ಅಧೀನವಾಗಿ ನಾವಿದೀವಿ. ಬಿಂಬ ಪ್ರತಿಬಿಂಬ ಭಾವ, ಅವನ ಅಧೀನವಾಗಿ ಸಮಗ್ರ ಜಗತ್ತು ಎಲ್ಲ ಕೆಲಸ ಮಾಡೋದು ಅಂತ ಜ್ಞಾನ ಇದೆ. ಸಮಗ್ರ ಉಪಮಾಧಿಕರಣ, ಓ ಮತಯವ ಚೋಪಮಾ ಸೂರ್ಯಕಾಧಿವತ ಓಂ ಅಂತ ಬ್ರಹ್ಮಸೂತ್ರ ಒಂದಿದೆ. ಆ ಸೂತ್ರ ಇದನ್ನೇ ಹೇಳೋದು ಅರ್ಥ. ಹರಿಸರ್ವೋತ್ತಮತ್ವ ಜ್ಞಾನ ಇರ್ಬೇಕು ಅಂದ್ರೆ ಅರ್ಥ ಅವನ ನೆರಳಿನಂತೆ ನಾವಿದೀವಿ ಅಂತ. ಅವನು ಹೊರಟ್ರೆ ನಾವು ನಡಿತೀವಿ, ಇಲ್ಲ. ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಏನಿದೆಯಲ್ಲ, ಇದನ್ನ ತಿಳಿಬೇಕಂತೆ. ಆತರ ಸಾರ ಇದು ಈ ಶ್ಲೋಕದ ಅರ್ಥ. ಅದಕ್ಕೆ ನೀವು ಬ್ರಹ್ಮಸೂತ್ರ ಎಲ್ಲ ಓದ್ರೆ, ಶಾಸ್ತ್ರ ಓದ್ತಾ ಹೋಗ್ಬಿಟ್ರೆ ಈ ಒಂದೊಂದು ಸ್ತೋತ್ರದ ಪದ ನೋಡಿದಾಗೆಲ್ಲ ಅದೆಲ್ಲ ನೆನಪಾಗುತ್ತೆ. ಆ ತರ ಎಲ್ಲ ಸ್ತೋತ್ರಗಳು ಇರ್ತಾರೆ. ಸಾಮಾನ್ಯ ಸ್ತೋತ್ರ ಅನ್ನೋ ಭಾವನೆಯಲ್ಲಿ ಇರೋ ಹಾಗೆ ಇಲ್ಲ. ಸ್ತೋತ್ರನ ಅಂತ ಶಾಸ್ತ್ರ ಗ್ರಂಥಗಳು ಜಾಸ್ತಿ ಅಂತ ತುಂಬಾ ಕಷ್ಟ. ಸ್ತೋತ್ರ ಗ್ರಂಥಕ್ಕೆ ಅರ್ಥ ಹೇಳೋದೇ ತುಂಬಾ ಕಷ್ಟ. ಶಾಸ್ತ್ರ ಗ್ರಂಥಗಳಿಗೆ ಅರ್ಥ ಹೇಳೋದು ಸುಲಭ ಆಗ್ಬಿಡುತ್ತೆ ಕೆಲವು ಸರಿ. ಯಾಕೆಂದ್ರೆ ಅದೆಲ್ಲ ಓದಿದಾಗ ಅದ್ರ ಸಾರ ಇಲ್ಲ ಹಾಕಿರ್ತಾರೆ. ಯಾವ ಶಬ್ದದಿಂದ ಯಾವ ಗ್ರಂಥದ ಹೇಳಿದ್ದಾರೆ ಅಂತ ಹುಡ್ಕೋದೇ ಕಷ್ಟ ಆಗ್ಬಿಡುತ್ತೆ. ಅಷ್ಟು ಒಳ್ಳೆ ಮಹತ್ವವನ್ನು ಹೊಂದಿರೋ ಸ್ತೋತ್ರ. ಇಲ್ಲಿವರೆಗೆ ನಾವು ಹಿತೋಪದೇಶ ಸ್ತೋತ್ರದ ಚಿಂತನೆಯನ್ನ ಮಾಡಿದ್ವಿ. ಇದಕ್ಕೆ ವೇದ ಸಾರ ಅಂತಾನೂ ಕರೀತಾರೆ. ಇನ್ನೊಂದು ಹೆಸರಲ್ಲಿ ವೇದ ಸಾರವಾದ ಸ್ತೋತ್ರ ಅಂತ. ಹಿತೋಪದೇಶ, ವೇದ ಸಾರ ಅಂತ 2 ಹೆಸರು ಈ ಸ್ತೋತ್ರಕ್ಕಿದೆ. ಇಲ್ಲಿವರೆಗೆ ನಾವು ಅನೇಕ ಸ್ತೋತ್ರಗಳನ್ನ ನೋಡಿದ್ವಿ, ಅನೇಕ ಸಂಚಿಕೆಗಳಿಂದ. ಇನ್ನು ಮುಂದೆ ಒಂದು ಶಾಸ್ತ್ರ ಪಾಠ ಅಂತ ತಿಳಿಸಿದಂತೆ, ಸೂಚನೆ ಮಾಡಿದಂತೆ, ಮಣಿಮಂಜರಿ ಗ್ರಂಥದ ಪಾಠ ಕೇಳ್ಬೇಕು ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಏನ್ ಬೇಕು ಅಂದ್ರೆ ಶಬ್ದಜ್ಞಾನ ಬೇಕಾಗತ್ತೆ. ಸಾಮಾನ್ಯ ಸಂಸ್ಕೃತ ಓದೋರ್ಗೇನು ಶಬ್ದಜ್ಞಾನ, ಸಂಸ್ಕೃತ ಶಬ್ದಗಳು ಯಾವ್ದು, ಅದರ ಪರಿಚಯ ಏನು ಅಂತ. ನಮ್ಗೆ ಏನು ಪರಿಚಯ ಇಲ್ದೇನೆ ಮಣಿಮಂಜರಿ ಕೇಳ್ಬೇಕು ಅಂತಿದೀವಿ ಅಂತ ಇಟ್ಕೊಡಿ. ಕೇಳ್ಬೋದು, ಏನು ತೊಂದ್ರೆ ಇಲ್ಲ. ಈ ಸ್ತೋತ್ರ ಪಾಠ ಹೇಗ್ ಕೇಳ್ತೀವೋ ಹಾಗೆ ಮಣಿಮಂಜರಿ ಪಾಠನು ಕೇಳೋದು. ಅದು ಕೇಳ್ತಾ ಬರುತ್ತೆ. ಒಂದು ಗ್ರಂಥ ಮುಗಿಸೋ ಅಷ್ಟೊತ್ತಿಗೆ ಒಂದಿಷ್ಟು ಆ ಶಬ್ದಗಳ ಪರಿಚಯ ಚೆನ್ನಾಗಾಗತ್ತೆ. ಮುಂದೆ ನಿಧಾನಕ್ಕೆ
ಯಾವ ವಿಭಕ್ತಿ ಏನು ಅಂತ ಪರಿಚಯ ಆಗತ್ತೆ. ಒಂದೇ ಸಲಿ ನಾವು ಮೊದಲನೇ ಶ್ಲೋಕಕ್ಕೆ ಒಂದ್ ವಿಭಕ್ತಿ ಅಂತಾರೆ, ಒಂದ್ ಶ್ಲೋಕಕ್ಕೆ ಆಮೇಲೆ 10 ದಿವಸ ಆಗ್ಬಿಡತ್ತೆ. ಆಮೇಲೆ ಮಣಿಮಂಜರಿ ಪಾಠನೇ ಮುಕ್ತಾಯ ಆಗ್ಬಿಡತ್ತೆ ಅಲ್ಲೇ ಒಂದ್ ಶ್ಲೋಕದಲ್ಲಿ. ಅದರಿಂದ ಹಾಗ್ ಮಾಡೋದಕ್ಕಿಂತ ಈ ತರ ಸ್ತೋತ್ರ ಪಾಠದಲ್ಲಿ ಏನಾಗುತ್ತೆ, ಹೀಗೆ ಮತ್ತೆ ಮತ್ತೆ ಏನೇನ್ ವಿಶೇಷ ಇದೆ ಅಲ್ಲಲ್ಲಿ ಹೇಳ್ತಾ ಹೋದ್ರೆ ಮಣಿಮಂಜರಿ ಗ್ರಂಥ ಪೂರ್ತಿ ಓದ್ದಾಗುತ್ತೆ. ಅದು ಗ್ರಂಥನ ಒಂದ್ಸಲಿ ಓದೋದಷ್ಟೇ ಅಲ್ಲ, ಅದನ್ನ 16 ಬಾರಿ ಓದ್ಬೇಕು. ಒಂದೇ ಸರಿನೇ ಪೂರ್ತಿ ಆಗ್ತಿದ್ರೆ ಇನ್ಯಾವಾಗ ಓದೋದು. ಹಾಗಾಗಿ ಮಣಿಮಂಜರಿಯನ್ನು ಕೂಡ ಹಾಗೆ 10 ಶ್ಲೋಕ ಅಥವಾ 12 ಶ್ಲೋಕ ಒಂದೊಂದು ದಿನದಲ್ಲಿ ಆಗ್ತಾ ಹೋದ್ರೆ ಆಗ ಮಣಿಮಂಜರಿ ಬೇಗ ನಮ್ಗೆ ಮುಕ್ತಾಯ ಆಗುತ್ತೆ. ಆಗ ಮಧ್ವ ವಿಜಯಕ್ಕಾದ್ರೂ ಹೋಗ್ಬೋದು, ಒಂದೊಂದೊಂದೇ ಮುಂದೆ ವಾಯುಸ್ತುತಿಗೆ ಹೋಗ್ಬೋದು. ಇನ್ನು ರಾಘವೇಂದ್ರ ಸ್ತೋತ್ರನೂ ಇದೆ, ಅದನ್ನ ಮತ್ತೆ ನೋಡ್ಬೋದು. ವಾಯುಸ್ತುತಿ ತುಂಬಾ ಕಷ್ಟ ಹಂಗ್ ನೋಡಿದ್ರೆ, ಅಲ್ಲಿರುವಂತಹ ಪ್ರತಿ ಪದಗಳು ತುಂಬಾ ಕಷ್ಟ. ಎಷ್ಟು ಶಾಸ್ತ್ರ ಓದಿದ್ರು ವಾಯುಸ್ತುತಿಗೆ ಅರ್ಥ ಹೇಳಿ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಉತ್ತಪ್ತ ಅತ್ಯುತ್ಕಟ ಪ್ರಕಟ ಕಟಕಟ ಧ್ವಾನ ಸಂಘಟ್ಟ ನೋದ್ಯ ಈಗೆಲ್ಲ ಪದಗಳಿಗೆ ಅರ್ಥ ಹೇಳಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಸ್ತೋತ್ರ ಸಾಹಿತ್ಯ ಚೆನ್ನಾಗಿ ಪರಿಚಯ ಇದ್ರೆ ಮಾತ್ರ ಆ ವಾಯುಸ್ತುತಿ ಅರ್ಥ ಆಗತ್ತೆ. ಇಲ್ಲ ಪ್ರತಿನಿತ್ಯ ವಾಯುಸ್ತುತಿ ಅಭಿಷೇಕ ಮಾತ್ರ ಜೋರಾಗಿ ಉತ್ಕಟ ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ಏನ್ ಕಟಕಟ ಏನು ಅರ್ಥ ಗೊತ್ತೇ ಇರಲ್ಲ ನಮ್ಗೆ. ಹಾಗಾಗ್ಬಾರ್ದು. ಅದ್ರ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಹೀಗೆ ಬೇಗ ಆಗ್ತಾ ಹೋದ್ರೆ ಒಂದು 10 ಗ್ರಂಥ ಓದ್ಕೊಂಡ್ರೆ ಒಂದಿಷ್ಟು ಕಡಿಮೆ ಅವಧಿಯಲ್ಲಿ ಕಡಿಮೆ ಟೈಮ್ ನಲ್ಲಿ ಆಗ 11ನೇ ಅರ್ಥ ಆಗತ್ತೆ ನಮ್ಗೆ. ಓ ಈ ತರ ಇರುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಮುಂದಿನ ವಾರದಿಂದ ಇದೇ ಸಮಯದಲ್ಲಿ ಅಂದ್ರೆ 8:30 ಅಂತ ಏನ್ ಸಮಯ ಇದೆಯಲ್ಲ, ಇದೇ ಸಮಯ ಶನಿವಾರ ಭಾನುವಾರ 2 ಹೊತ್ತು ಈ ಮಣಿಮಂಜರಿಯ ಪಾಠ ಪ್ರಾರಂಭ ಆಗುತ್ತೆ. ಅಷ್ಟುವರೆಗೆ ಅದೇನ್ ಪುಸ್ತಕ ಇದೆ ಅದು ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ PDF ಅಂತೂ ಗ್ರೂಪ್ ನಲ್ಲಿ ಹಾಕ್ತಾರೆ ಅಂತ ತಿಳಿಸ್ತಾ ಈ ದಿವಸದ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ, ಪುಸ್ತಕವನ್ನ ತಗೊಂಬೇಕಾ ನಾವು?